गुरुभ्यः प्रज्ञानगणः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्देदं सच्चिदानन्दं देवनीयं महामतिं वेदवेदान्ततारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। ನಿನ್ನೆ ಏನಾಯ್ತು? ಅಗ್ನಿಯಿಂದ ಸುಟ್ಟೋದಂತಹ ಬೀಜ ಹೇಗೆ ಮೊಳಕೆ ಬರೋದಿಲ್ಲವೋ ಹಾಗೆಯೇ ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟೋದಂತಹ ಕರ್ಮ ಮತ್ತೆ ಫಲ ಕೊಡೋದಿಲ್ಲ. ಹಾಗಾಗಿ ಜ್ಞಾನಿಗೆ ಪುನರ್ಜನ್ಮ ಇಲ್ಲ ಅಂತ ಮುಗಿಸಿದರು. ಈಗ ಮತ್ತೆ ಪೂರ್ವಪಕ್ಷಿ ಮಾಡ್ತಿದ್ದಾನೆ, ಸ್ವಾಮಿ ಜ್ಞಾನ ಅನ್ನುವ ಅಗ್ನಿ ಇದ್ದಾಗ ಮಾಡುವ ಕರ್ಮ ಇದೆಯಲ್ಲ ಅದು ಬೇಕಾದ್ರೆ ಜ್ಞಾನ ಸುಟ್ಟೋಗಿ ಅದು ಫಲ ಕೊಡದೇ ಇರಲಿ, ಜ್ಞಾನೋತ್ಪತ್ತಿಗೆ ಮುಂಚೆ ಮತ್ತೆ ಹಿಂದಿನ ಜನ್ಮಗಳಲ್ಲಿ ಮಾಡಿದಾದ ಕರ್ಮ ಅದು ಫಲ ಕೊಡಬಹುದಲ್ಲ ಅಂತ ಶುರು ಮಾಡ್ತಾನೆ. ಅಷ್ಟು ತಾವತ್ ಜ್ಞಾನೋತ್ಪತ್ತಿ ಉತ್ತರ ಕಾಲಕೃತಾನಾಂ ಕರ್ಮಣಾಂ ಜ್ಞಾನೇನ ದಾಹಃ ತಾವದಷ್ಟು ಇದು ಬೇಕಾದ್ರೆ ಆಗಲಿ, ಅಷ್ಟೊಂದು ಆಗಲಿ, ತಾವದನ್ನು ಅಷ್ಟರ ಮಟ್ಟಿಗೆ ಇದಾಗಲಿ. ಯಾವುದು? ಜ್ಞಾನ ಉತ್ಪತ್ತಿ ಉತ್ತರ ಕಾಲ, ಜ್ಞಾನ ಉಂಟಾದ ಮುಂದಿನ ಕಾಲ. ಜ್ಞಾನ ಅಂದ್ರೆ ಆತ್ಮಿಕ ಪ್ರಜ್ಞಾನ, ಅದರ ಉತ್ಪತ್ತಿಯಿಂದ ಅದು ಉಂಟಾಗೋದು, ಗೊತ್ತಾಗೋದು. ಅಹಮೇವ ಪರಂಬ್ರಹ್ಮ ಸರ್ವ ದುಃಖ ವಿನಿರ್ಮುಕ್ತ ಚೈತನ್ಯಾತ್ಮಕೋಹಂ ಅನ್ನುವಂತಹ ಜ್ಞಾನ ಉಂಟಾಯಿತು ಅಂತಾದ್ಮೇಲೆ ಅದರ ಉತ್ತರ ಕಾಲ, ಮುಂದಿನ ಕಾಲದಲ್ಲಿ ಮಾಡಿದ್ದಾದ ಕರ್ಮ. ಇವು ಜನಕ ಗೊತ್ತಾ ಮಾಡ್ತಿದ್ದ, ಅಶ್ವಪತಿ ಮಾಡ್ತಾ ಇದ್ದ, ವಸಿಷ್ಠರು ಮಾಡ್ತಾ ಇದ್ರು ಅಂತ ಏನೋ ಪುರಾಣ ಕೇಳ್ತೀವಲ್ಲ. ಆ ಮುಂದಿನ ಕಾಲದಲ್ಲಿ ಮಾಡಿದ್ದಾದ ಕರ್ಮಗಳೇನುಂಟು ಆ ಕರ್ಮಗಳಿಗೂ ಜ್ಞಾನಕ್ಕೂ ಜೊತೆ ಸಹಭಾಗಿತ್ವ ಇರೋದ್ರಿಂದ ಆ ಕರ್ಮಗಳು ಜ್ಞಾನ ಸುಟ್ಟೋಗುತ್ತೆ ಅಂತಂದು. ಬೆಂಕಿ ಜೊತೆಯಲ್ಲಿಯೇ ಇರುವಂತಹ ಮೊಳಕೆ ಅಥವಾ ಬೀಜ ಹುಟ್ಕೊಳ್ಳಲ್ಲ, ಬೆಳ್ಕೊಳ್ಳಲ್ಲಪ್ಪ. ಬೆಂಕಿ ಜೊತೆಯಲ್ಲೇ ಇರುವಂತಹ ಬೀಜ ಹೆಂಗೆ ಬೆಳ್ಕೊಳ್ಳೋದು? ಹಾಗೆ ಜ್ಞಾನವೆಂಬ ಅಗ್ನಿ ಜೊತೆಯಲ್ಲೇ ಇರುವಂತಹ ಕರ್ಮ ಮೊಳಕೆ ಆಗೋದಿಲ್ಲ, ಹಾಕ್ಕೊಳ್ಳಿ, ಅದು ಒಪ್ಪೋಣ. ಆದರೆ ಯಾಕೆ? ಜ್ಞಾನ ಸಹಭಾವಿತ್ವ ಜ್ಞಾನದ ಜೊತೆಯಲ್ಲಿಯೇ ಇರುತ್ತದೆ. ಆದ್ದರಿಂದ ಜ್ಞಾನ ಪಕ್ಕದಲ್ಲಿ ಕರ್ಮ, ಜ್ಞಾನ ಕರ್ಮ ಆದ್ಮೇಲೆ ಯಾವಾಗಲೂ ಆ ಶಾಖ ತಾಕ್ತಾನೆ ಇರುತ್ತೆ. ಜ್ಞಾನವೆಂಬ ಅಗ್ನಿಯ ಶಾಖ ಈ ಕರ್ಮ ಅನ್ನುವಂತಹ ಬೀಜಕ್ಕೆ ತಾಕ್ತಾನೆ ಇದ್ರೆ, ಹೇಗೆ ಬೆಂಕಿ ಶಾಖ ಬೀಜಕ್ಕೆ ತಾಕ್ತಾ ಇದೆ, ಬೀಜ ಮೊಳಕೆ ಬರಲ್ವೋ, ಜ್ಞಾನವೆಂಬ ಅಗ್ನಿ ಕರ್ಮ ಅನ್ನುವಂತಹ ಬೀಜಕ್ಕೆ ತಾಕ್ತಾನೆ ಇದ್ರೆ, ಸುಡ್ತಾನೆ ಇದ್ರೆ ಕರ್ಮ ಹುಟ್ಕೊಳ್ಳೋದಿಲ್ಲ. ಓಕೆ, ಒಪ್ಕೊಳ್ಳೋಣ, ಅದಾಗಲಿ. ಆದರೆ ನತು ಇಹ ಜನ್ಮನಿ ಜ್ಞಾನೋತ್ಪತ್ತೆ ಪ್ರಾಕೃತಾನಾಂ ಕರ್ಮಣಾಂ ಅತೀತ ಜನ್ಮಕೃತಾನಾಂಚ ಯುಕ್ತಃ. ಆದರೆ ಅದಾಗಲಿ ಸ್ವಾಮಿ. ಆದರೆ ಈ ಜನ್ಮದಲ್ಲಿ ಯಾವ ಜನ್ಮದಲ್ಲಿ ತತ್ವಜ್ಞಾನ ಆಯಿತು ಆ ಜನ್ಮದಲ್ಲಿ ಜ್ಞಾನೋತ್ಪತ್ತಿಯ ಪ್ರಾಕೃತಾನ. ಇವಾಗ 40ಕ್ಕೋ 50ಕ್ಕೋ ಜ್ಞಾನ ಆಯ್ತು ಅಂದ್ಕೊಳ್ಳಿ, 8ಕ್ಕೋ 10ಕ್ಕೋ ಉಪನಯನ ಆಗಿರುತ್ತೆ. ಅವತ್ತಿಂದ ಅಲ್ಲಿವರೆಗೆ ಮಾಡಿದಂತಹ ಪೂಜೆ ಪುರಸ್ಕಾರ ಜಪ ವ್ರತ ನಿಯಮ ಏನೇನು ಮಾಡಿರ್ತಾನೋ, ದಾನ ಧರ್ಮ ಏನೇನು ಮಾಡಿರ್ತಾನೋ ಆ ಕರ್ಮಗಳಿಗೂ ಮತ್ತು ಅತೀತ ಕಾದು ಹೋದಂತಹ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ ಅಂತ ಇನ್ನು 100 ಜನ್ಮ ಇರುತ್ತಲ್ಲ, 100,000 ಆ ಜನ್ಮದಲ್ಲಿ ಮಾಡುವಂತಹ ಕರ್ಮಗಳಿಗೆ ಯಾಕೆ ಸುಡುವಿಕೆ ಆಗ್ಬೇಕೋ? ಅದಕ್ಕೆ ಜ್ಞಾನದ ಸಂಪರ್ಕ ಆಗೇ ಇಲ್ವಲ್ಲ, ಜ್ಞಾನ ತಾಕೇ ಇಲ್ವಲ್ಲ. ಜ್ಞಾನೋತ್ಪತ್ತಿ ಆದ್ಮೇಲೆ ಮಾಡುವ ಕರ್ಮಕ್ಕೆ ಜ್ಞಾನ ತಾಕಿರುತ್ತೆ. ಜ್ಞಾನ ಅನ್ನುವ ಬೆಂಕಿ ಇದನ್ನ ಸುಡ್ತಾ ಇರುತ್ತೆ, ಅದನ್ನ ಮೊಳಕೆ ಬರಲ್ಲ, ಒಪ್ಕೊಳ್ತೀನಿ. ಜ್ಞಾನೋತ್ಪತ್ತಿಗೆ ಮುಂಚೆ ಮಾಡಿದ ಕರ್ಮ ಜ್ಞಾನವೆಂಬ ಅಗ್ನಿನೇ ಸುಡಲ್ಪಟ್ಟಿಲ್ಲ. ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದಾದ ಕರ್ಮಗಳಿಗೂ ಜ್ಞಾನವೆಂಬ ಬೆಂಕಿಯ ಸಂಬಂಧ ಇಲ್ಲ. ಅವುಗಳು ಫಲ ಕೊಡ್ಬಹುದಲ್ಲ, ಅದರಿಂದ ಅವನು ಹುಟ್ಟಬಹುದಲ್ಲ ಅಂತ ಈ ರೀತಿ ಒಂದು ಪ್ರಶ್ನೆ. ಅಂಥದ್ದು ಸುಟ್ಟೋಗೋ ಹಾಗಿಲ್ವಲ್ಲ ಅಂತಂದ. ಅದಕ್ಕೇನು ಉತ್ತರ ಕೊಡ್ತಿದ್ದಾರೆ? ಸರಿ ಅಲ್ಲ ಅಂದ್ರು. ಯಾಕೆ ಸರಿ ಅಲ್ಲ? ಸರ್ವಕರ್ಮಾಣಿ ಇತಿ ವಿಶೇಷಣ. ಭಗವಂತ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾದ್. ಸರ್ವ ಶಬ್ದಕ್ಕೆ ಸಂಕೋಚ ಮಾಡಬೇಡ ಮಾರಾಯ. ಸರ್ವ ಅಂದ್ರೆ ಎಲ್ಲಾ ಕರ್ಮ. ಎಲ್ಲಾ ಕರ್ಮ ಅಂದ್ರೆ ಜ್ಞಾನೋತ್ಪತ್ತಿಗೆ ಮುಂಚೆ ಮಾಡಿದ್ದು, ಜನ್ಮಾಂತರದಲ್ಲಿ, ಇನ್ನೂ ಹಿಂದಿನ ಜನ್ಮಗಳಲ್ಲಿ, ಎಲ್ಲಾ ಜನ್ಮಗಳಲ್ಲಿ ಮಾಡಿದಂತಹ ಕರ್ಮಗಳು ಸುಟ್ಟೋಗತ್ತೆ ಅಂಥೇಳಿ ಆ ಸರ್ವ ಶಬ್ದ ಎಲ್ಲಾ ಕರ್ಮಗಳನ್ನು ಒಳಗೆ ಹಾಕೊಂಡು ಅಷ್ಟನ್ನು ಸುಟ್ಟಾಕತ್ತೆ ಅಂತ ಹೇಳಿ ಈ ರೀತಿಯ ವಿಶೇಷಣ ಅಂದ್ರೆ ಅಬ್ಜೆಕ್ಟಿವ್.
ಎಲ್ಲಾ ಕರ್ಮಗಳನ್ನು ಹೊಟ್ಟು ಹಾಕ್ತೈತೆ ಅಂತ ವಿಷಯ ಕೊಡ್ತಾ ಇದೆ. ಆದ್ರಿಂದ ಯಾವ ಕರ್ಮ ಉಳಿಯಲ್ಲ ಅಂದ. ಸ್ವಾಮಿ ಆ ಸರ್ವಶಬ್ದಕ್ಕೆ ಹಾಗೆ ಅರ್ಥ ಮಾಡಬೇಡಿ, ಬೇರೆ ಅರ್ಥ ಮಾಡಕ್ ಬರುತ್ತೆ, ನಾನು ತೋರಿಸ್ತೀನಿ ನೋಡಿ. ಜ್ಞಾನೋತ್ತರ ಕಾಲ ಭಾವಿನಾಮೇವ ಸರ್ವಕರ್ಮಣಾಂ, ಜ್ಞಾನೋತ್ತರ ಕಾಲ ಭಾವಿನಾಮೇವ ಸರ್ವಕರ್ಮಣಾಂ. ಜ್ಞಾನೋತ್ಪತ್ತಿ ಆದ್ಮೇಲೆ ಇನ್ನೂ ತುಂಬಾ ದಿವಸ ಇರ್ತಲ್ಲ, ಇನ್ನು 20-30 ವರ್ಷ ಇರ್ತಲ್ಲ, ಅವಾಗ ಮಾಡ್ಬೇಕು ಅನೇಕ ಕರ್ಮಗಳು ಇರ್ತಲ್ಲ, ಆ ಎಲ್ಲಾ ಕರ್ಮಗಳು ಅರ್ಥ ಮಾಡಿ. ಜ್ಞಾನೋತ್ಪತ್ತಿ ಆದ್ಮೇಲೆ ಗೋದಾನ ಮಾಡ್ದ, ಸುವರ್ಣದಾನ ಮಾಡ್ದ, ಯಾವುದೋ ಒಂದು ಸೋಮಯಾಗ ಮಾಡ್ದ, ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದ, ಗಂಗಾ ಸ್ನಾನ ಮಾಡ್ದ, ಯಾರಿಗೂ ವೇದಾಧ್ಯಯನ ಮಾಡಿಸ್ದ, ತಾನು ಹೋಮ ಹವನ ಪೂಜೆ ಪುರಸ್ಕಾರ ಜಪ ತಪ ಅನುಷ್ಠಾನ ಮಾಡ್ದ. ಆ ಎಲ್ಲಾ ಕರ್ಮಗಳು ಮಾಡ್ಬಹುದಲ್ಲ ಸ್ವಾಮಿ. ಎಲ್ಲಾ ಕರ್ಮಗಳಿಗೆ ಅವುಗಳನ್ನ ಯಾಕೆ ಸೇರಿಸ್ಕೋಬೇಕು? ಸರ್ವಕರ್ಮಕ್ಕೆ ಬಹುವಚನಕ್ಕೆ ಒಂದು ಅನೇಕ ಬೇಕು. ಸರ್ವಕರ್ಮಾಣಿ ಬಹುವಚನ, ಬಹುವಚನಕ್ಕೆ ತುಂಬಾ ಇದೆಯಲ್ಲ ಕರ್ಮಗಳು. 20-30 ವರ್ಷ ಇದ್ದು ಎಷ್ಟು ಕರ್ಮ ಮಾಡ್ತಾನೆ? ಅಷ್ಟು ಕರ್ಮಗಳನ್ನು ಅರ್ಥ ಮಾಡಿ. ಅದ್ಯಾಕೆ ಮುಂಚೆ ಮಾಡಿದ್ದಕ್ಕೂ ಜನ್ಮಾಂತರ ಮಾಡಿದ್ದಕ್ಕೂ ಲಿಂಕ್ ಮಾಡ್ತೀರಾ? ಅದೆಲ್ಲ ಸುಟ್ಟೋಗುತ್ತೆ ಅಂತ ಯಾಕೆ ಅರ್ಥ ಮಾಡ್ತೀವಿ? ಹೀಗೂ ಅರ್ಥ ಮಾಡ್ಬಹುದಲ್ಲ ವಾಕ್ಯಕ್ಕೆ. ನೀವು ಅರ್ಥ ಮಾಡ್ದಂಗೆ ಮಾಡ್ಬೇಕು ಅನ್ನೋದೇನು? ನಾನು ಹೇಳ್ದಂಗೆ ಅರ್ಥ ಮಾಡಿ. ಪೂರ್ವಪಕ್ಷಿ ಚೆನ್ನಾಗಿದೆ ಆಮೇಲೆ ಆಕ್ಷೇಪ. ಜ್ಞಾನೋತ್ತರ ಹಾಗೆ ಮಾಡೋಕ್ ಬರೋಲ್ಲ. ಯಾಕೆ ಅಂದ್ರೆ ಸಂಕೋಚೆ ಕಾರಣಾನುಪಪತ್ತೇ. ಸಂಕೋಚೆ ಕಾರಣಾನುಪಪತ್ತೇ. ಯಾವಾಗ್ಲೂ ಸರ್ವಕರ್ಮ ಎಲ್ಲಾ ಕರ್ಮ ಅನ್ನೋದಕ್ಕೆ ನೀವು ಜ್ಞಾನೋತ್ಪತ್ತಿ ಆದ್ಮೇಲೆ ಮಾಡೋ ಎಲ್ಲಾ ಕರ್ಮ ಸಂಕೋಚ ಮಾಡೋಕೆ ಇಲ್ಲಿ ಕಾರಣ ಇಲ್ಲ. ಎಲ್ಲಿ ಕಾರಣ ಬರುತ್ತೆ? ಎಲ್ಲಾ ಬ್ರಾಹ್ಮಣರನ್ನು ಊಟ ಕರಿಯಪ್ಪ ಅಂದ್ರೆ ಎಲ್ಲಾ ಬ್ರಾಹ್ಮಣರನ್ನೇ ಭೂಮಿ ಮೇಲಿರೋ ಎಲ್ಲಾ ಬ್ರಾಹ್ಮಣರನ್ನ ಅರ್ಥ ಮಾಡಕ್ ಬರಲ್ಲ. ಅಲ್ಲಿ ಸಂಕೋಚ ಮಾಡಲೇಬೇಕು. ಎಲ್ಲಾ ಬ್ರಾಹ್ಮಣರನ್ನೇ ಕರೆದಂತಹ ಬ್ರಾಹ್ಮಣರನ್ನ ಅಂತ ಅರ್ಥ. ಯಾವ್ಯಾವ ಬ್ರಾಹ್ಮಣರನ್ನು ಕರೆದಿರ್ತೀವೋ ಅವರೆಲ್ಲರನ್ನೂ ಅರ್ಥ ಮಾಡಬೇಕೇ ಹೊರತು ಎಲ್ಲಾ ಬ್ರಾಹ್ಮಣರನ್ನು ಎಲ್ಲಾ ಶಬ್ದಕ್ಕೆ ಸಂಕೋಚ ಅಲ್ದೇನೆ ಭೂಮಿ ಮೇಲಿರೋ ಎಲ್ಲಾ ಬ್ರಾಹ್ಮಣರನ್ನು ಅರ್ಥ ಮಾಡಕ್ ಬರಲ್ಲ. ಯಾಕಂದ್ರೆ ಅದು ಆಗೋದಿಲ್ಲ, ಕರೆಯೋಕ್ಕೂ ಆಗೋದಿಲ್ಲ, ಊಟ ಹಾಕೋಕ್ಕೂ ಆಗಲ್ಲ, ಅದು ಸಂಕೋಚ ಮಾಡಲೇಬೇಕು. ಅಲ್ಲಿ ಕಾರಣ ಇದೆ ಸಂಕೋಚ ಅರ್ಥ ಮಾಡೋಕೆ. ಹಾಗೆ ಇಲ್ಲಿ ಸಂಕೋಚ ಮಾಡೋಕೆ ಕಾರಣ ಇಲ್ಲ. ಸಂಕೋಚನೇನೋ ಲಿಮಿಟ್ ಮಾಡೋದು, ಇಷ್ಟಕ್ಕೇನು ಪರಿಮಿತಿ ಮಾಡೋದು. ಜ್ಞಾನೋತ್ಪತ್ತಿ ಆದ್ಮೇಲೆ ಮಾಡಿದಂತಹ ಎಲ್ಲಾ ಕರ್ಮಗಳು ಅಂತ ಅಷ್ಟಕ್ಕೆ ಸೀಮಿತ ಮಾಡೋದಕ್ಕೆ ಕಾರಣ ಇಲ್ಲ. ಅದು ಇದಕ್ಕೂ ಅದು ಹೊಂದತ್ತೆ. ಜ್ಞಾನೋತ್ಪತ್ತಿ ಮುಂಚೆ ಮಾಡಿದ ಕರ್ಮಗಳು ಜನ್ಮ ಜನ್ಮಾಂತರ ಮಾಡಿದ ಕರ್ಮಗಳಿಗೂ ಸೇರುತ್ತೆ. ಸರ್ವಕರ್ಮ ಶಬ್ದ ಸೇರ್ಕೊಳತ್ತೆ. ಕಾರಣವಿದೇನೆಯೇ ಸರ್ವ ಶಬ್ದಕ್ಕೆ ಸಂಕೋಚಾರ್ಥ ಮಾಡಬಾರ್ದು ಅಂತ ಒಂದು ಮೀಮಾಂಸಾ ನ್ಯಾಯ. ಸಂಕೋಚೆ ಕಾರಣಾನುಪಪತ್ತೇ ನ್ಯಾಯ. ಎಲ್ಲಿ ಸಂಕೋಚ ಬರುತ್ತೆ ಅಂದ್ರೆ ಎಲ್ಲವನ್ನೂ ಊಟ ಮಾಡು ಅಂದ್ರೆ ಬಡಿಸಿದ್ದೆಲ್ಲವನ್ನೂ ಊಟ ಮಾಡೋದು ಅಷ್ಟೇ ಅರ್ಥ. ಅಲ್ಲಿ ಅಡುಗೆ ಮನೆ ಇರೋದೆಲ್ಲ ಊಟ ಮಾಡೋದು ಅರ್ಥ ಅಲ್ಲ. ಎಲ್ಲವನ್ನೂ ಬಡಿ ಅಡುಗೆ ಮನೆ ಇರೋ ತಪ್ಪಲೆ ಇರೋ ಅಷ್ಟು ಊಟ ಮಾಡೋಕ್ಕಾಗತ್ತಾ? ತಪ್ಪಲೆ ಸಾರು ಇರುತ್ತೆ, ಅದು ಅವನು ಬಕೆಟಲ್ಲಿ ಹುಳಿ ಇರುತ್ತೆ, ಬಕೆಟಲ್ಲಿ ಅನ್ನ ಸಾರು ಇರುತ್ತೆ, ತಪ್ಪಲೆ ಅನ್ನ ತಿನ್ನಕ್ಕೆ ಆಗೋದೇ ಇಲ್ಲ. ಅದು ಸಂಕೋಚ ಮಾಡಲೇಬೇಕು. ಅಲ್ಲಿ ಸಂಕೋಚ ಎಲ್ಲವನ್ನೂ ಊಟ ಮಾಡು ಅಂದ್ರೆ ಏನ್ ಬಡಿಸಿದಾರೋ ಅದೆಲ್ಲವನ್ನೂ ಊಟ ಮಾಡಪ್ಪ, ಚೆಲ್ಬೇಡ ಅಂತ ಅಷ್ಟೇ ಅರ್ಥ. ಎಲ್ಲೆಲ್ಲಿ ಎಲ್ಲಾ ಶಬ್ದಕ್ಕೆ ಸಂಕೋಚಾರ್ಥ ಮಾಡೋಕೆ ಅವಕಾಶ ಇದೆಯೋ ಅಲ್ಲಿ ಮಾಡಬೇಕು. ಎಲ್ಲಿ ಮಾಡೋಕೆ ಅವಕಾಶ ಇಲ್ಲವೋ ಅಲ್ಲಿ ಮಾಡಬಾರ್ದು. ಇಲ್ಲಿ ಸಂಕೋಚ ಮಾಡೋಕೆ ಕಾರಣ ಇಲ್ಲ. ಯಾಕೆ ಸಂಕೋಚ ಮಾಡ್ತೀಯಾ? ಏನಾಗುತ್ತೆ? ಜ್ಞಾನೋತ್ಪತ್ತಿಗೆ ಮುಂಚೆ ಮಾಡಿದ ಕರ್ಮವೂ ಸುಟ್ಟೋಗುತ್ತೆ, ಜನ್ಮಾಂತರ ಮಾಡಿದ್ದು ಸುಟ್ಟೋಗುತ್ತೆ. ಯಾಕೆ ಮಾಡ್ತೀಯಾ ಅಂದ್ರೆ ಅವನು ಹೇಳ್ತಾನೆ, ಸ್ವಾಮಿ ಅದಕ್ಕೆ ಆವಾಗ ಜ್ಞಾನ ಇಲ್ವಲ್ಲ, ಅವಾಗ ಜ್ಞಾನ ಇದ್ದಿದ್ದರಿಂದ ಅದು ಸುಟ್ಟೋಗಿಲ್ಲ. ಸುಟ್ಟೋಗದೆ ಇದ್ಮೇಲೆ ಮೊಳಕೆ ಕೊಡಬಹುದು. ಅಲ್ಲಯ್ಯ, ಜ್ಞಾನ ಉಂಟಾಗುವಾಗ ಈಗ ನನಗೆ ಬ್ರಹ್ಮ ಅಂತ ಈಗಿದ್ದ ಹಾಗಾಗಲ್ಲ. ನಾನು ಎಂದೆಂದಿಗೂ ಬ್ರಹ್ಮಸ್ವರೂಪದವನೇ, ಎಂದೆಂದಿಗೂ ಕರ್ತೃಭೋಕ್ತೃರಹಿತವಾದ ಅಜಾದ್ವಯವಾದ ಪರಬ್ರಹ್ಮವೇ ಜ್ಞಾನವಾಗೋದ್ರಿಂದ ಅವ ಹಿಂದಿನ ಕರ್ಮಗಳು ಅವನು ಸಂಬಂಧ ಪಡೋದೇ ಇಲ್ಲ. ಸೂರ್ಯ ನಾನೀಗ ಬೆಳಕಿನ ಸ್ವರೂಪ ಅಂತ ತಿಳ್ಕೊಂಡ ಅಂತ ತಿಳ್ಕೊಳ್ಳಿ. ಯಾವಾಗ ತಿಳ್ಕೊಂಡ ಅವಾಗ ಬೆಳಕಿನ ಸ್ವರೂಪ ಆಗ್ತಾನೋ, ಮುಂಚೆನೂ ಬೆಳಕಿನ ಸ್ವರೂಪ ಆಗಿದ್ನ. ಸೂರ್ಯ ತಪ್ಪು ಬೆಳಕಿಯಿಂದ ತಾನು ಬೆಳಕಿಲ್ಲದೆ ಇರೋ ರೂಪದವನು, ಕತ್ತಲೆ ರೂಪದವನು ಅಂತ ಅಂದ್ಕೊಂಡ್ಬಿಟ್ಟಿದ್ದ ಅಂತ ಎಕ್ಸಾಂಪಲ್ಗೆ ಇಟ್ಕೊಳ್ಳಿ. ಆಮೇಲೆ ಯಾರೋ ಹೋಗ್ಬಿಟ್ಟು ಸೂರ್ಯನ ತಿಳಿಸ್ತಾರೆ, ಸೂರ್ಯ ನೀನ್ ಬೆಳಕಿನ ಸ್ವರೂಪದವನು ಕಣೋ ಅಂತ. ಹೌದಲ್ವೇ ಅಂತ ಜ್ಞಾನ ಆಯ್ತು ಅಂತಂದ್ರೆ ಯಾವಾಗ ತಿಳ್ಕೊಂಡು ಆವಾಗ ಬೆಳಕಿನ ಸ್ವರೂಪ ಆಗಿದ್ನೋ, ಯಾವತ್ತಿಗೂ ಅವನು ಕತ್ಲೆ ಇದ್ದೇ ಇದ್ದವನು. ಹಾಗೆ ಯಾವತ್ತೂ ಕತ್ಲೆ ಇದ್ದೇ ಇದ್ದವನು ಅಂತ ಹೇಗೆ ಅರಿವಾಗುತ್ತೋ, ನನಗೆ ಯಾವತ್ತೂ ಯಾವ ಕರ್ಮ ಸಂಬಂಧವೂ ಇಲ್ಲ ಅಂತ ಜ್ಞಾನ ಆಗುತ್ತೆ. ಈಗ ನನಗೆ ಕರ್ಮ ಹೋಯ್ತು, ಈಗ ಜನ್ಮ ಹೋಯ್ತು, ಈಗ ಕರ್ತೃತ್ವ ಭಕ್ತ ಹೋಯ್ತು ಅಲ್ಲ. ನಾನು ಎಂದೆಂದೂ ಕರ್ತೃಭೋಕ್ತು ಅಲ್ಲದ, ಹುಟ್ಟು ಸಾವು ಇಲ್ಲದ, ಹಸಿವು ಬಾಯಾರಿಕೆ ಇಲ್ಲದ, ಜನ್ಮ ಮರಣವಿಲ್ಲದ ಅಂತ ಅಜಾದ್ವಯವಾದ ಪರಬ್ರಹ್ಮವೇ ಅಂತ ಅನುಭವ ಆಗೋದ್ರಿಂದ ಯಾವ ಜನ್ಮದ ಕರ್ಮವೂ ಅವನು ಗಂಟಲ್ಲ. ಎತ್ತು ಉಕ್ತಂ ಈ ಪೂರ್ವಕ್ಷಿ ಹೇಳಿದ್ದ ಏನನ್ನ, ಯಥಾ ವರ್ತಮಾನ ಜನ್ಮಾರಂಭಕಾಣಿ ಕರ್ಮಾಣಿ ನಕ್ಷೀಯಂತೆ
ಯಥಾ ವರ್ತಮಾನನ್ಮಾರಂಭಕಾನಿ ಕರ್ಮಾಣಿ ನ ಕ್ಷೀಯಂತೆ ಫಲದಾನಾಯ ಪ್ರವೃತ್ತಾನ್ಯೇವ ಫಲದಾನಾಯ ಪ್ರವೃತ್ತಾನ್ಯೇವ ಸತ್ಯಪಿ ಜ್ಞಾನೇ ಸತ್ಯವಿಜ್ಞಾನೆ ತಥಾ ಅನಾರಬ್ಧ ಫಲಾನಾಮಪಿ ಯಥಾ ಅನಾರಬ್ಧ ಫಲಾನಾಮಪಿ ಕರ್ಮಣಾಂ ಕ್ಷಯಃ ನ ಯುಕ್ತಃ ಇತಿ. ಕರ್ಮಣಾಂ ಕ್ಷಯಃ ನ ಯುಕ್ತಃ ಇತಿ. ಅಲ್ಲಿ ಒಂದು ಇದು ಕಾಮ ಇದೆಯಾ ವಾಕ್ಯ ಇದೆಯಾ? ವಾಕ್ಯ ಇದು ಆಗುತ್ತೆ, ಕಾಮ ಇದು ಆಗುತ್ತೆ. ಈ ಪೂರ್ವಪಕ್ಷಿ ಹೇಳಿದ್ದ, ಸ್ವಾಮಿ ನೀವೇ ಒಪ್ಕೊಂಡಿದ್ದೀರಾ, ಈಗಿರುವಂತಹ ಜನ್ಮಕ್ಕೆ ಕಾರಣವಾಗಿರುವ ಕರ್ಮಗಳೇನಿದೆ ಆ ಕರ್ಮಗಳು ಜ್ಞಾನವಾದರೂ ಹೋಗೋದಿಲ್ಲ ನೀವು ಅಂತೀರಾ. ಈ ಶರೀರ ಬರೋದಕ್ಕೆ ಯಾವುದೋ ಕರ್ಮ ಇದೆ, ಆ ಕರ್ಮಗಳು ಈ ಶರೀರ ತಂದುಕೊಟ್ಟಿದೆ. ಈ ಶರೀರ 70, 80, 90 ವರ್ಷ ಇರಬೇಕು ನಿಯಮ ಇದೆ. ಇವನು ಸಾಧನೆ ಮಾಡಿ 30, 40 ಜ್ಞಾನ ಮಾಡ್ಕೊಂಡ್ಬಿಟ್ಟ, ಅದು ಶರೀರ ಬಿದ್ದೋಗಲ್ಲ. ಯಾಕೆ? ಈ ಶರೀರ ಬರೋದಕ್ಕೆ ಕಾರಣವಾಗಿರುವ ಕರ್ಮಗಳು ತನ್ನ ಫಲವನ್ನು ಪೂರ್ತಿ ಕೊಟ್ಟೇ ಹೋಗುತ್ತೆ ಹೊರತು ಜ್ಞಾನವಾಯಿತು ಅಂತ ಹೇಳಿ ಅವಾಗ ಸ್ಟಾಪ್ ಆಗೋಲ್ಲ. ಅದನ್ನು ನೀವು ಒಪ್ಕೊಂಡಿದ್ದೀರಾ, ನೀವು ಒಂದು ಸಿದ್ಧಾಂತಿ ಹೇಳ್ತಿದ್ದಾರೆ. ಹೇಗೆ ಯಥಾದ ಹೇಗೆ ವರ್ತಮಾನ ಅಂದ್ರೆ ಈಗಿರುವ ಜನ್ಮ ಆರಂಭಕಾಣಿ ಹುಟ್ಟಿಗೆ ಕಾರಣವಾಗಿರುವ ಕರ್ಮಗಳು ಕ್ಷಯವಾಗುವುದಿಲ್ಲ ಅಂತ ನೀವು ಒಪ್ಕೊಂಡಿದ್ದೀರಿ ಸಿದ್ಧಾಂತಿ. ಯಾಕೆ? ಫಲದಾನಾಯ ಪ್ರವೃತ್ತಾನ್ಯವ, ಫಲ ಕೊಡೋಕೆ ಶುರುವಾಗ್ಬಿಟ್ಟಿದೆ, ಫಲ ಕೊಡೋಕೆ ಶುರುವಾಗ್ಬಿಟ್ಟಿರೋದ್ರಿಂದ ಅಂಥೇಳಿ ಅಂತೀರೋ. ಸತ್ಯವಿಜ್ಞಾನ ಜ್ಞಾನ ಇದ್ರೂ ಅದು ಕ್ಷಯವಾಗಲ್ಲ ಅಂತ ಒಪ್ಕೊಂಡಿದ್ದೀರ. ತಥಾ ಹಾಗೆಯೇ ಅನಾರಬ್ಧ ಫಲಾನಾಂ ಫಲ ಕೊಡೋಕೆ ಆರಂಭವಾಗದೇ ಇರುವಂತಹ ಕರ್ಮಗಳಿಗೂ ಕೂಡ ಕ್ಷಯ ನಯುಕ್ತ, ಅದು ಕ್ಷಯವಾಗಬಾರ್ದಪ್ಪ. ಇದನ್ನು ಹೇಗೆ ಒಪ್ಕೊಂಡ್ರು? ಅದು ಇರಲಿ, ಏನು ಕರ್ಮದಲ್ಲಿ ಏನು ವ್ಯತ್ಯಾಸಪ್ಪ, ಏನು ವಿಶೇಷಪ್ಪ? ಅದು ಕರ್ಮ, ಇದು ಕರ್ಮ. ಈ ಕರ್ಮ ಕ್ಷಯವಾಗಲ್ವಂತೆ, ಆ ಕರ್ಮ ಕ್ಷಯವಾಗತ್ತಂತೆ. ಅದು ಯಾಕೆ? ಕರ್ಮ ಮಾತ್ರ ಸಾಮಾನ್ಯದಲ್ಲಿ ಎಲ್ಲವೂ ಕರ್ಮ ಅಂತ ಆದಾಗ ಏನು ಈ ಜ್ಞಾನ ಜೊತೆಯಲ್ಲಿ ಮಾಡುವ ಕರ್ಮಕ್ಕೂ ಹಿಂದಿನ ಮಗಳ ಮಾಡುವ ಅಜ್ಞಾತ ಕರ್ಮಕ್ಕೆ ಏನು ಅಜ್ಞಾತದಲ್ಲಿ ಏನು ವ್ಯತ್ಯಾಸಪ್ಪ? ಜ್ಞಾನ ಆದಮೇಲೆ ಅಜ್ಞಾತ ಕರ್ಮ ಮಾಡ್ತಾನೆ ಅಥವಾ ಬದುಕಿರ್ತಾನೆ, ಕರ್ಮ ಮಾಡ್ತಾನೆ, ಆ ಕರ್ಮಗಳನ್ನು ಅನುಭವಿಸ್ಬೇಕಂತೆ. ಆ ಕರ್ಮವನ್ನು ಜ್ಞಾನ ಆದಮೇಲೆ ಜ್ವರ ಬಂದು ಅನುಭವಿಸ್ಬೇಕು, ಜ್ವರ ಆದಮೇಲೆ ಕಾರ್ ಕೊಟ್ಟರು ತಗೋಬೇಕು, ಅನುಭವಿಸ್ಬೇಕು, ಮಜಾ ಆಗಬೇಕು. ಜ್ಞಾನ ಆದಮೇಲೆ ಯಾರ್ಯಾರು ಏನೇನು ಪೂಜೆ ಪುನಸ್ಕಾರ ಮಾಡ್ತಾರೋ ಅದೆಲ್ಲ ಒಪ್ಕೊಳ್ತೀರಾ. ಹಿಂದಿನ ಜನ್ಮದಲ್ಲಿ ಮಾಡಿದ್ದಾದ ಕರ್ಮ ಯಾಕೆ ಒಪ್ಕೊಳ್ಳಲ್ಲ? ಅದು ಬರಲಿ, ಅದು ಕಂಟಿನ್ಯೂ ಆಗಲಿ ಅಂತ ಪೂರ್ವಕ್ಷಿ ಚೆನ್ನಾಗಿ ಹೇಳ್ಕೊಂಡ. ಅಂದ್ರೆ ತದಾಸತ್ ಅದು ಸರಿ ಆಗೋದಿಲ್ಲ, ಈ ದೃಷ್ಟಾಂತ ಇಲ್ಲಿಗೆ ಬರೋದಿಲ್ಲ. ಅದು ಯಾಕೆ ಅಂದ್ರೆ ಶೇಷ ಮುಕ್ತೇಶು ಪ್ರವೃತ್ತ ಫಲತ್ವ, ಪ್ರಾರಬ್ಧ ಕರ್ಮಕ್ಕೂ ಸಂಚಿತ ಕರ್ಮಕ್ಕೂ ಒಂದು ವ್ಯತ್ಯಾಸ ಇದೆ ಸ್ವಾಮಿ. ಏನ್ ವ್ಯತ್ಯಾಸ ಅಂದ್ರೆ ಪ್ರಾರಬ್ಧ ಕರ್ಮ ಬಿಟ್ಟ ಬಾಣದಂತೆ ಹೊರಟ್ಬಿಟ್ಟಿದೆ. ಸಂಚಿತ ಕರ್ಮ ಇದು ಬಿಲ್ಲಿಗೆ ಹೂಡೇ ಇಲ್ಲ, ಇನ್ನೂ ಅದು ಬಂದೇ ಇಲ್ಲ, ಇದಕ್ಕೆ ಎಂಟ್ರಿಯೇ ಆಗಿಲ್ಲ. ಎಂಟ್ರಿಯೇ ಆಗದೆ ಇರೋದ ಬಿಲ್ಲಿಗೆ ಬರದೇ ಇರತಕ್ಕದ್ದಕ್ಕೆ ಹೂಡದೇ ಇರ್ಬೋದು. ಬಿಟ್ಟಾಗಿರುವ ಬಾಣ ಇದೆಯಲ್ಲ ನಮ್ಮ ಕೈಲಿ ಇಲ್ಲ, ಅದ್ರ ವೇಗ ಇರೋವರೆಗೂ ಅದು ಹೋಗ್ತಾನೇ ಇರುತ್ತೆ. ಮಧ್ಯದಲ್ಲಿ ಮಾವಿನ ಹಣ್ಣ ತೊಟ್ಟನ್ನು ಕತ್ತಿಸ್ಬೇಕು ಅಂತ ಹೊಡೆದಿದ್ರೆ ಕತ್ತಿಸ್ಬತ್ತೆ, ಕತ್ತಿಸಿದ ಮಾತ್ರಕ್ಕೆ ನನ್ನ ಕೆಲಸ ಆಯ್ತು ಅಂತ ಅಲ್ಲೇ ಎಳಿಯಲ್ಲ. ಅದ್ರ ವೇಗ ಇರೋವರೆಗೂ ಇನ್ನೂ 10-20 ಮಾರ್ ಮುಂದಕ್ಕೆ ಹೋಗ್ಬೋದು. ಅದ್ರ ವೇಗ ಎಷ್ಟಿದೆ ಅಲ್ಲಿ ಹೋಗುತ್ತೆ. ಹಾಗೆ ಬಿಟ್ಟ ಬಾಣದಂತೆಯೇ ಅದ ಸ್ವಿಚ್ ಆಫ್ ಮಾಡಿಕೊಳ್ಳೇನೆ ಫ್ಯಾನ್ ನಿಲ್ಲಲ್ಲ, ಇನ್ನು 15-20 ಸೆಕೆಂಡ್ ತಿರುಗ್ತಾ ಇರುತ್ತೆ. ಸ್ವಿಚ್ ಆಫ್ ಮಾಡೋದು ಯಾಕೆ ತಿರುಗ್ತೀಯಾ ಅಂತಂದ್ರೆ ಅದ್ರ ವೇಗ ಇರುವುದು ತಿರುಗ್ತಾ ಇರುತ್ತೆ. ಹಾಗೆ ಪ್ರಾರಬ್ಧ ಕರ್ಮ ಅದರ ವೇಗ 70-80 ಏನೋ ವಯಸ್ಸಿದೆಯಲ್ಲ, ಅಲ್ಲಿವರೆಗೂ ಜ್ಞಾನ ಮಧ್ಯದಲ್ಲಾದ್ರೂ ಆ ಪ್ರಾರಬ್ಧ ಕರ್ಮದ ವೇಗ ಇರುವವರೆಗೂ ಅದು ಹೋಗ್ತಾ ಇರುತ್ತೆ. ಸಂಚಿತ ಮತ್ತೆ ಜ್ಞಾನ ಪೂರ್ಣ ಮಾಡಿದ್ದು ಬಾಧೆ ಆಗುತ್ತೆ, ಅದು ಮೊಳಕೆ ಆಗಲ್ಲ, ಅದು ಹುಟ್ಕೊಳ್ಳಲ್ಲ. ಯಾಕಂದ್ರೆ ಮಾಡೇ ಇಲ್ಲ ಅನ್ಕೊಂಡ್ಬಿಡ್ತಾನೆ. ಇದೆಲ್ಲೇ ಗೊತ್ತಾಗುತ್ತೆ. ಇದು ವ್ಯವಹಾರ ದೃಷ್ಟಿಯಿಂದ ಲೋಕ ದೃಷ್ಟಿಯಿಂದ ಹೇಳಿದ್ದು ಅಂತ, ಅವನ ಅನುಭವ ದೃಷ್ಟಿಯಿಂದ ಪ್ರಾರಬ್ಧವೂ ಇಲ್ಲ ಅವನಿಗೆ. ಪ್ರಾರಬ್ಧ ಇದೆ ನೋಡೋದೇ ಒಂದು ದೊಡ್ಡ ಪ್ರಾರಬ್ಧ, ಅದೇ ಅವಿವೇಕ. ಅದು ವ್ಯವಹಾರ ಒಪ್ಕೊಂಡು ಗುರುಗಳು ಅಂತ ಇರ್ತಾರೆ, ಜ್ಞಾನಿಗಳು ಅಂತ ಇರ್ತಾರೆ, ಒಪ್ಕೊಂಡು ಪ್ರಾರಬ್ಧ ಕರ್ಮ ಇರುತ್ತೆ ಅಂತ ಇದು ಮಾಡ್ತಿದ್ದಾರೆ. ಬಿಟ್ಟ ಬಾಣದಂತೆಯೇ ಫಲ ಕೊಡಕ್ಕೆ ಶುರುವಾಗಿರೋದ್ರಿಂದ ಸಂಗ್ರಹ ವಾಕ್ಯ ಇದು ವಿವರಣೆ ಮಾಡ್ತಾರೆ. ಯಥಾ ಪೂರ್ವಂ ಲಕ್ಷ್ಯವೇಧಾಯ ಮುಕ್ತಃ, ಪೂರ್ವಂ ಲಕ್ಷ್ಯವೇಧಾಯ ಮುಕ್ತಃ ಇಶುರ್ಧನುಷಃ ಲಕ್ಷ್ಯವೇಧೋತ್ತರ ಕಾಲಮಪಿ ಲಕ್ಷ್ಯವೇಧೋತ್ತರ ಕಾಲಮಪಿ ಆರಬ್ಧ ವೇಗ ಕ್ಷಯಾತ್
ಆರಬ್ಧ ವೇಗ ಕ್ಷಯಾತ್ ವಚನೇನೇವ ನಿವರ್ತತೆ ಏವಂ ಶರೀರಾರಂಭಕಂ ಕರ್ಮ ಏವಂ ಶರೀರಾರಂಭಕಂ ಕರ್ಮ ಶರೀರಸ್ಥಿತಿ ಪ್ರಯೋಜನೆ ನಿವೃತ್ತೇಪಿ ಶರೀರಸ್ಥಿತಿ ಪ್ರಯೋಜನೆ ನಿವೃತ್ತೇಪಿ ಆ ಸಂಸ್ಕಾರ ವೇಗ ಕ್ಷಯಾತ್ ಆ ಸಂಸ್ಕಾರ ವೇಗ ಕ್ಷಯಾತ್ ಪೂರ್ವವತ್ ವರ್ತತೆ ಏವ. ಪೂರ್ವವದ್ ವರ್ತತೆ ಏವ. ಚೆನ್ನಾಗಿ ಒಪ್ಪೊಮ್ಮೆ ನೋಡ್ಬೇಕು ಇದನ್ನ, ಈ ವಾಕ್ಯ ಚೆನ್ನಾಗಿ ಮನ್ನ ಮಾಡಬೇಕು. ಹೇಗೆ ಲಕ್ಷ್ಯನ ಒಂದು ಮಾವಿನ ಹಣ್ಣಿದೆ, ಒಳ್ಳೆ ಕೆಂಪಾಗಿತ್ತು, ಬಹಳ ಚೆನ್ನಾಗಿ ಕಾಣ್ತಾ ಇತ್ತು. ಅಯ್ಯೋ ಆ ಹಣ್ಣು ಕೆಡಗಲೇಬೇಕು ಅಂತ ಒಂದು ಬಿಲ್ಗಾರ ಬಿಲ್ ಹೂಡ್ದ, ಶಾರ್ಪ್ ಆಗಿರೋ ಬಿಲ್ ಹೂಡ್ದ, ಪೂರ್ತಿ ಕಿವಿಯವರೆಗೂ ಎಳ್ದ, ಪಟಾರ ಬಿಟ್ರೆ ಇಷ್ಟು 4 ಇಂಚು ತೊಟ್ಟಿತ್ತು, ಆ ತೊಟ್ಟು ಕತ್ತರಿಸ್ಕೊಂಡು ಹೋಯ್ತದು. ಯಾವುದು ಬಾಣ. ಆ ಕತ್ತರಿಸ್ಕೊಳ್ಳೆ ಬಿಟ್ಟಿದ್ದ ಯಾವುದಕ್ಕೆ? ಹಣ್ಣು ಬಿಡೋದಕ್ಕೆ. ಆ ಹಣ್ಣು ಕತ್ತರಿಸಿದ್ದಾಯ್ತು ಅಂತ ಹೇಳಿ ಅಲ್ಲೇ ಇಳಿ, ಯಾಕೆ ಮುಂದಕ್ಕೆ ಹೋಗ್ತೀಯಾ ಅಂತ ಅಂತೀರೋ ಬಾಣ ಹತ್ರ ಅನ್ನೋಕೆ ಬರೋಲ್ಲ. ಯಾಕೆಂದ್ರೆ ನನ್ನ ವೇಗ ಇರೋರ್ಗು ನಾನು ಹೋಗ್ತೀನಿ, ನಿನ್ನ ಫಲ ಹಣ್ಣು ಬೀಳೋದಿರ್ಬೋದು, ನನ್ನ ವೇಗ ಎಲ್ಲಿದೆಯೋ ಎಷ್ಟರವರೆಗೆ ಇದೆಯೋ ಅಷ್ಟರವರೆಗೆ ಹೋಗುತ್ತೆ. ಹೇಗೆ ಮುಕ್ತ ಅಂದ್ರೆ ಬಿಡಲ್ಪಟ್ಟ, ಎಲ್ಲಿಂದ? ಧನುಷಃ ಇಶುಹು, ಧನುಷಃ ಪಂಚಮಿ, ಬಿಲ್ಲಿನಿಂದ ಬಾಣವು ಅಂತ, ಇಶುಹು ಅಂದ್ರೆ ಬಾಣ, ಧನುಷಃ ಪಂಚಮಿ, ಬಿಲ್ಲಿನಿಂದ ಬಾಣವು ಮುಕ್ತ ಬಿಡಲ್ಪಟ್ಟದ್ದಾಗಿ. ಯಾತಕ್ಕೆ? ಲಕ್ಷ್ಯ ವೇದಾಯ, ಆ ಲಕ್ಷ್ಯವಾದ ಮಾವಿನ ಹಣ್ಣನ್ನು ಹೊಡೆಯೋದಕ್ಕೆ ಬಿಟ್ಟದ್ದಾಗಿರೋದು. ಲಕ್ಷ್ಯ ವೇದ ಉತ್ತರ ಕಾಲ, ಲಕ್ಷ್ಯವಾದಂತಹ ಮಾವಿನ ಹಣ್ಣನ್ನ ವೇದ ಹೊಡೆದ ಉತ್ತರ ಕಾಲ, ಮುಂದಿನ ಕಾಲದಲ್ಲೂ ಕೂಡ ಆ ಆರಬ್ಧ ವೇಗ ಕ್ಷಯ, ಇಲ್ಲಿಂದ ಆರಂಭವಾದ ವೇಗದ ಏನಿದೆ ಅದು ಕ್ಷಯವಾಗೋರಿಗೂ ಹೋಗ್ತಾನೆ ಇರುತ್ತೆ. ಎಷ್ಟು ಜೋರಾಗಿ ಎಷ್ಟು ಫಾಸ್ಟ್ ಆಗಿ ಬಿಟ್ಟಿದ್ದಾನೋ ಅಷ್ಟು ಮುಂದಕ್ಕೆ ಹೋಗುತ್ತೆ. ವೇಗಕ್ಷಯವಾಗುವರೆಗೂ ಹೋಗ್ತಾ ಇದ್ದು, ವೇಗಕ್ಷಯವಾದ ಮೇಲೇನೆಯೇ ಪತನೇನೀವ ನಿವೃತ್ತಿ, ಅದು ಬೀಳುತ್ತೆ, ಅಲ್ಲಿ ಹೋಗಿ ಹೀಗೆ ಬೀಳುತ್ತೆ, ಎಲ್ಲ ಹೋಗಿ ಬೀಳುತ್ತೆ, ಒಂದು 10 ಮಾರ 20 ಮಾರ ಮುಂದೆ ಹೋಗಿ ಬೀಳುತ್ತೆ. ಇದು ಹೇಗೋ ಈ ಲೋಕದಲ್ಲಿ ಕಂಡಿದ್ದೀವಿ, ಇಲ್ಲಿ ನಾವು ವಾದ ಮಾಡೋ ಹಾಗಿಲ್ಲ. ಯಾಕೆ ಮುಂದಕ್ಕೆ ಹೋಗ್ಬೇಕಾಯ್ತು ಬಾಣ? ಆ ಹಣ್ಣು ಕತ್ತರಿಸಿ ಮೇಲೆ ಯಾಕೆ ಹೋಗ್ಬೇಕಪ್ಪ? ಅಲ್ಲೇ ಇಳಿಬಹುದಾಯ್ತಲ್ಲ ಬಾಣ, ಮುಂದೆ ಏನು ಕೆಲಸ ಇತ್ತು ನೀವು ಕೇಳ್ತಿರೋ? ಹೇಗೆ ಕೇಳೋ ಬರಲ್ವೋ, ವೇಗ ಇರೋರ್ಗು ಹೋಗುತ್ತೋ, ಅದೇ ರೀತಿ ಈ ಶರೀರವನ್ನು ಉಂಟು ಮಾಡಿರುವಂತಹ ಕರ್ಮ ಏನಿದೆ, ಯಾವ ಕರ್ಮ? ರಾಜಕರ್ಮ. ಆ ಕರ್ಮವು ಆತ್ಮಜ್ಞಾನವಾದ ಮೇಲೆ ಈ ಶರೀರ ಇದ್ಕೊಂಡಿರೋದಕ್ಕೆ ಏನು ಪ್ರಯೋಜನವಿಲ್ಲವಾದರೂ, ಅವನಿಗೇನು ಪ್ರಯೋಜನ ಇಲ್ಲ ಶರೀರ ಇದ್ಕೊಂಡಿರೋದಕ್ಕೆ. ಶರೀರ ಸ್ಥಿತಿ ಪ್ರಯೋಜನೆ ನಿವೃತ್ತಿಯಾಗಿ. ತತ್ವಜ್ಞಾನಿಗೆ ಶರೀರ ಇದ್ರೆ ಎಷ್ಟು ಹೋದ್ರೆ ಎಷ್ಟು? ತತ್ವಜ್ಞಾನಿ ದೃಷ್ಟಿಯಲ್ಲಿ ಶರೀರವೇ ಇಲ್ಲ, ಗೊತ್ತಾ? ತಪ್ಪಿಳಿಕೆಯಿಂದ ಮಾತ್ರ ಶರೀರ ತೋರೋದೇ ಹೊರತು ನಿಜವಾಗಿ ಶರೀರ ಅಂತ ಅವನಿಗೆ ತೋರೋದೇ ಇಲ್ಲ, ಕಾಣೋದೇ ಇಲ್ಲ, ಇರೋದೇ ಇಲ್ಲ. ಪ್ರಪಂಚವೂ ತೋರಲ್ಲ, ಯಾವುದೂ ಇರಲ್ಲ. ಪ್ರಪಂಚ ತೋರುತ್ತೆ, ಕಾಣುತ್ತೆ, ನಮ್ಮ ಕಡೆಯಿಂದ ನಾವು ಒಪ್ಕೊಂಡು ಹೇಳಬೇಕೇ ಹೊರತು ಅವನ ಅನುಭವದ ಅವನ ಕಣ್ಣಿನಿಂದ ನೋಡಿ ಅವನಿಗೆ ಬ್ರಹ್ಮಕ್ಕಿಂತ ವ್ಯತಿರಿಕ್ತವಾಗಿ ಏನೂ ಇಲ್ಲ. ಆತ್ಮೀ ವೇದಂ ಸರ್ವಂ ಬ್ರಹ್ಮೀ ವೇದಂ ಸರ್ವಂ ನೇಹ ನಾನಾಸ್ತಿ ಕಿಂಚನ ಅನ್ನೋ ಅನುಭವದಲ್ಲಿ ಸೆಟ್ಲಾಗ್ಬಿಡ್ತಾನೆ ಅವನು. ಆ ಅನುಭವ ಇದ್ದು ಜೊತೆಯಲ್ಲಿ ಈ ಅನುಭವ ಪ್ರಪಂಚ ಜ್ಞಾನವೂ ಇರುತ್ತೆ ಅಂದ್ರೆ ಒಂದಕ್ಕೊಂದು ವಿರುದ್ಧ ಅದು. ಹಾಗಾಗಿ ಲೋಕದೃಷ್ಟಿಯ ವ್ಯವಹಾರ ದೃಷ್ಟಿಯಿಂದ ತತ್ವಜ್ಞಾನಿಯ ಶರೀರವು ಇದ್ಕೊಂಡಿರೋದಕ್ಕೆ ಏನು ಪ್ರಯೋಜನವಿಲ್ಲ. ಯಾತಕ್ಕೆ ಇರಬೇಕು ಕೇಳಿದ್ರೆ ಜನರಿಗೆ ಪ್ರಯೋಜನ ಇದೆ. ಜನರಿಗೆ ಏನು ಪ್ರಯೋಜನ? ಅಂಥ ಮಹಾತ್ಮನ ಸೇವೆ ಮಾಡಿ ಅವನ ಹತ್ರ ಹೋಗಿ ಉಪದೇಶ ಕೇಳಿಕೊಂಡು ತಮ್ಮ ಅಜ್ಞಾನ ಕಳ್ಕೊಳ್ಳೋದು ಜನರಿಗೆ ಪ್ರಯೋಜನ ಇದೆ. ತತ್ವಜ್ಞಾನಿಗೆ ಶರೀರ ಇರೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಶ್ರುತಿ ತದ್ಯಥಾ ಅಹಿನ್ಯನಿ ವಲ್ಮೀಕೆ ಮೃತ ಪ್ರತ್ಯಸ್ತಾಶೀತ, ಹಾವಿನ ಪೊರೆ ಹೇಗೆ ಹಾವಿನ ಹೊತ್ತದತ್ತ ಬಿಸುಟುಟ್ಟಾಗಿ ಬಿದ್ಕೊಂಡಿರುತ್ತೋ, ನಿಶ್ಚೇಷ್ಟಿತವಾಗಿರುತ್ತೋ, ಹಾಗೆ ತತ್ವಜ್ಞಾನಿ ಶರೀರ ಒಂದು ಬಿದ್ಕೊಂಡಿರುತ್ತೆ. ಏನದಲ್ಲಿ ಇದಿಲ್ಲ, ಅವನಿಗೆ ಏನಾಗಬೇಕಾಗಿಲ್ಲ. ಶರೀರ ಸ್ಥಿತಿ ಪ್ರಯೋಜನವು ತೊಲಗಿದ್ರೂ ಕೂಡ ಆ ಪ್ರಾಪ್ತ ಕರ್ಮದ ಸಂಸ್ಕಾರ ವೇಗಕ್ಷಯವಾಗುವವರೆಗೂ ಹಿಂದಿನಂತೆ ಅಂದ್ರೆ ಜ್ಞಾನಾತ್ ಪೂರ್ವದಲ್ಲಿ ಹೇಗಿತ್ತೋ ಜ್ಞಾನಾನಂತರದಲ್ಲೂ ಹಾಗೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ನಮ್ಮ ಸ್ವಾಮಿಗಳವರು 1948ನೇ ಇಸ್ವಿಯಲ್ಲಿ ಸನ್ಯಾಸ ಮಾಡಿದರು. ಸನ್ಯಾಸ ಮಾಡಿದ ದಿವಸ ಸನ್ಯಾಸ ನದಿಯಲ್ಲಿ ಹೇಮಾವತಿ ನದಿಯಲ್ಲಿ ಆಯಿತು, ಅಲ್ಲಿ ಎಲ್ಲ ವಿಧಿವತ್ತ ಎಲ್ಲ ಆಯಿತು. ಮತ್ತೆ ಅವರನ್ನ ಕರ್ಕೊಂಬಂದು ಆಶ್ರಮಕ್ಕೆ ಎಲ್ಲ ಶಿಷ್ಯೆಲ್ಲ ಕರ್ಕೊಂಬಂದ್ರು. ಅವರ ಹತ್ರ ಒಂದು ಅನುಗ್ರಹ ಭಾಷಣ ಮಾಡಿಸ್ಬೇಕು, ಪ್ರವಚನ ಮಾಡಿಸ್ಬೇಕು ಅಂತೇಳಿ ಅವತ್ತು ಅವರನ್ನ ಒಂದು ಇದು ಕೂಡ ಪ್ರವಚನ ಮಾಡಿದ್ರು. ಅವತ್ತು ಪ್ರವಚನ ಏನು ಹೇಳಿದ್ರು ಗೊತ್ತಾ ಗುರುಗಳು? ನಾನು ಇವತ್ತು ನಿಮಗೆಲ್ಲರಿಗೂ ತೋರುವ ಹಾಗೆ ಸನ್ಯಾಸಿ ಅಂತ ಆಗಿದ್ರು ಕೂಡ ನಾನು ನಿಜವಾದ ಪರಮಾರ್ಥ ಸನ್ಯಾಸಿಯಾಗಿ ಎಷ್ಟೋ ದಿವಸ ಆಗಿದೆ ಅಂದ್ರು. ನಿಮಗ್ ಕಾಣು ಹಾಗೆ ಇವತ್ತು ನಾನು ಕಾಯಿ ಬಟ್ಟೆ ಉಟ್ಕೊಂಡೆ ಹೊರತು ನಿಜವಾಗ ಪರಮಾರ್ಥ ಸನ್ಯಾಸಿಯಾಗಿ ನನ್ಗೆ ಎಷ್ಟೋ ವರ್ಷ ಕಾಲ ಆಗಿದೆ ಅಂದ್ರು. ಅಂದ್ರೆ ಏನರ್ಥ?
ಸನ್ಯಾಸ ಅನ್ನೋದು ಕಾಯಿ ಬಟ್ಟೆಯಿಂದ ಬರೋದಲ್ಲ. ನಾನು ಏನಪ್ಪ ಒಂದು ಶಾಸ್ತ್ರೀಯವಾದಂತ ಇವಾಗ ಏನು ಸನ್ಯಾಸ ಮಾಡಿದ್ರೆ ಜ್ಞಾತಿಗಳಲ್ಲಿ ಬಂಧುಗಳಲ್ಲಿ ಯಾರಾದ್ರೂ ಮಗು ಹುಟ್ಟಿದ್ರೆ ಪುರುಡು ಬರೋಲ್ಲ, ಯಾರು ಸತ್ರು ಆಶುಷ ಬರೋಲ್ಲ. ಹಾಗಾಗಿ ತನ್ನ ಗ್ರಂಥ ಬರೆಯೋದಕ್ಕೋ ಪಾಠ ಹೇಳೋದಕ್ಕೋ ಇದಕ್ಕೋ ಏನು ತೊಂದರೆ ಆಗೋದು ಶಾಸ್ತ್ರವೇ ಮಾಡಿಕೊಟ್ಟಂತ ಒಂದು ಆನುಕೂಲ್ಯ, ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ ಹೊರತು ನನ್ನ ಸ್ವರೂಪಕ್ಕೆ ಈ ಕಾಯಿ ಬಟ್ಟೆಯಿಂದ ಏನು ಹೆಚ್ಚು ಇಲ್ಲ, ಇದನ್ನು ಹಾಕದೆ ಹೋದ ಕಮ್ಮಿನೂ ಇಲ್ಲ ಅಂದ್ರು. ವ್ಯವಹಾರ ದೃಷ್ಟಿಯಿಂದ ಗುರುಗಳೇ ನಿಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ ಮಗನಿಗೆ ಗಂಡು ಮಗು ಆಯ್ತಂತೆ ಅಂದ್ರೆ ಹೌದಾ, ಆಯ್ತು 10 ದಿವಸ ವೃದ್ಧಿಯಲ್ಲಿ ಅವರು ಪಾಠ ಹೇಳೋದಾಗಿಲ್ಲ, ಇದನ್ನ ಮಾಡೋದಿಲ್ಲ, ನಿಮ್ಮ ಭಾಷೆ ಮಾಡೋದಿಲ್ಲ. ಇದೆಂತ ಗ್ರಹಚಾರ, ಇದ್ಯಾಕೆ ಬೇಕು ನನಗೆ? ಅದು ಶಾಸ್ತ್ರವೇ ಇದು ಶಾಸ್ತ್ರೀಯ ಬಂಧನವನ್ನ ಶಾಸ್ತ್ರವೇ ಬಿಟ್ಕೊಳ್ಳೋಕೆ ಒಂದು ಉಪಾಯ ಹೇಳ್ಕೊಟ್ಟಿದೆ. ಏನು, ನೀನು ಬಿಟ್ಕೊಳ್ಬೇಕಾದ್ರೆ ಸನ್ಯಾಸ ಚತುರ್ಥಾಶ್ರಮ ಅಂತ ಒಂದಿದೆ, ಅದಕ್ಕೆ ನೀನು ಕೈ ಹಾಕು, ಅದನ್ನು ಕೈಗೊಂಡು ನಿನಗೆ ಯಾವ ಬಂಧನವೂ ಇರಲ್ಲ, ಯಾವ ಇದು ಅಂಟು ಇರಲ್ಲ ಅಂತ. ಅದನ್ನ ಇದಕ್ಕೆ ತತ್ವ ಚಿಂತನೆಗೆ ಅಧ್ಯಾಪನೆಗೆ ಇದಕ್ಕೆ ಉಪಯೋಗಿಸ್ಕೊಂಡು ಮಾಡ್ಕೊಳ್ತಾರೆ. ಹಾಗಾಗಿ ಆರಬ್ಧವಾದ ವೇಗಕ್ಷಯವೂ ಆಗುವವರೆಗೆ, ಪ್ರಾರಬ್ಧ ವೇಗಕ್ಷಯ ಆಗುವವರೆಗೂ ಹಿಂದಿನಂತೆ ಅವನು ಇದ್ದೇ ಇರ್ತಾನೆ, ಶರೀರ ಧಾರಣೆ ಮಾಡ್ಕೊಂಡು ಇದ್ದೇ ಇರ್ತಾನೆ, ಕರ್ಮ ಫಲ ಅನುಭವಿಸ್ತಾ ಇರ್ತಾನೆ. ಸಏವ ಇಷುಃ ಪ್ರವೃತ್ತಿ ನಿಮಿತ್ತ ಅನಾರಬ್ಧ ವೇಗಸ್ಥೋ ವಿಮುಕ್ತಃ ಧನುಷಿ ಪ್ರಯುಕ್ತೋಪಿ ಉಪಸಂಹ್ರಿಯತೆ. ಅದೇ ಬಾಣ ಪ್ರವೃತ್ತಿಗೆ ನಿಮಿತ್ತವಾದ, ಪ್ರವೃತ್ತಿಗೆ ನಿಮಿತ್ತ ಏನು, ಆರಂಭ ವೇಗವೇ ಪ್ರವೃತ್ತಿ ನಿಮಿತ್ತ. ಆ ವೇಗವು ಅನಾರಬ್ಧ ವೇಗ, ಆಗದೇ ಇರುವ ವೇಗವುಳ್ಳದ್ದಾದ ಬಾಣ. ಪ್ರವೃತ್ತಿಗೆ ನಿಮಿತ್ತವಾಗಿ ಆರಂಭವಾಗದೇ ಇರುವ ವೇಗವುಳ್ಳದ್ದಾದ ಬಾಣವು ಬಿಡದೇ ಇದ್ದದ್ದಾದಾಗ, ಧನುಸ್ಸಿನಲ್ಲಿ ಇದೆ, ಏನು ಬಿಟ್ಟಿಲ್ಲ, ಬಿಡದೇ ಇದ್ದದ್ದಾದ್ರೆ ಅದೇ ಪ್ರಯುಕ್ತ ಧನುಸ್ಸು ಹೂಡಿದ್ರು ಕೂಡ ಬೇಡ ಅಂತ ಉಪಸಂಹಾರ ಮಾಡ್ಬಿಡ್ತಾನೆ. ಅವಾಗ ಅವನ ಕೈಯಲ್ಲಿ ಇದೆ, ಬಾಣವನ್ನ ಹೂಡಿದ್ದ, ಕೈಯಲ್ಲಿ ಇಟ್ಕೊಂಡಿದ್ದ, ಬಿಲ್ಲಿಗೆ ಇಟ್ಟಿದ್ದ, ಹೊಡಿಬೇಕು ಅಂತ ಹೇಳ್ದ. ಆಮೇಲೆ ಗೊತ್ತಾಯ್ತು ಹೊಡಿಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಅಂತ. ಆವಾಗ ಅದನ್ನು ತೆಗೆದಿಟ್ಬಿಡ್ತಾನೆ. ಬಿಟ್ಟಿದ್ದ ಅಂತ ಕೊಡಿ, ಅವಾಗ ಏನು ಮಾಡೋಕ್ಕಾಗಲ್ಲ, ಹೊಡೆದೇ ಬಿಡುತ್ತೆ. ಅದು ಹಸು ಆಗಲಿ ಮನುಷ್ಯ ಆಗಿರಲಿ ಹೊಡ್ಬಿಡುತ್ತೆ. ನಾನು ಹಸು ಹೊಡಿಬಾರ್ದು, ಮನುಷ್ಯ ಆಗಲಿ. ನಮ್ಮೂರಲ್ಲೇ ಪಾಪ ನಮ್ಮ ಮಧುಕರ ಅಂತ ಹುಡುಗ, ಚಿಕ್ಕ ಹುಡುಗರು, ಅವರು ಈ ಕಸಬರಿಕೆ ಕಡ್ಡಿ ಬರುತ್ತಲ್ಲ, ತೆಂಗಿನ ಕಡ್ಡಿ, ಅದರಲ್ಲಿ ಬಾಣ ಮಾಡಿ ಹೊಡಿತಾ ಇದ್ರು. ಅದೇನಾಗ್ಬಿಟ್ಟು ತಮಾಷೆಗೆ ಅವನು ಇವರಿಗೆ ಯಾರವರು ರಾಜಾರಾಮ್ ಮಗಳು, ಅವಳ ಹೆಸರು ಗೊತ್ತಿಲ್ಲ, ಅವಳಿಗೆ ಹೊಡಿತೀನಿ ಕೈ ಬಿಟ್ಟ ಜಾಗ ಹೋಗ್ಬಿಡ್ತು. ಒಬ್ರು ಕಣ್ಣು ಹೊಡೆದ್ಬಿಡ್ತು, ಅದು ನೆಟ್ಕೊಂಡ್ಬಿಡ್ತು ಕಣ್ಣಿಗೆ. ಏನು ಮಾಡೋಕ್ಕಾಗಲ್ಲ, ಬಿಟ್ಟ ಪಾಪ ಅವನು ಒಳಸು ಮಾಡ್ಬಿಟ್ಟ, ಬಿಟ್ಟವನು ಅಯ್ಯೋ ಅವನು ಹೇಳ್ತಾ ಮೇಯ್ತು ಇದಾಯ್ತು. ಅವ್ನು ತಮಾಷೆ ಮಾಡ್ತೀನಿ ಬಿಟ್ಟು ಆ ತಮಾಷೆ ಒಳ್ಳೆ ಅಮಾಷೆ ಆಗ್ಬಿಡ್ತು. ಬಿಟ್ಟ ಮೇಲೆ ಕಂಟ್ರೋಲ್ ಇಲ್ಲ. ಹೀಗೆ ಕಾಣಲ್ಲ ಬೇರೆ ಧನುಸ್ಸಿನಿಂದ ಬಿಡದೇ ಇದ್ದದ್ದಾಗಿ ಹೂಡಿದ್ದು ಉಪಸಂಹಾರ ಮಾಡ್ಕೋತಾರೋ ಹಾಗೆ. ತಥಾ ಅನಾರಬ್ಧ ಫಲಾನಿ ಕರ್ಮಾಣಿ ಸ್ವಾಶ್ರಯ ಸ್ಥಾನ್ಯೇವ ಜ್ಞಾನೇನ ನಿರ್ಬೀಜೀಕ್ರಿಯಂತೆ ಇತಿ ಪತಿತೆ ಅಸ್ಮಿನ್ ವಿದ್ವಚ್ಛರೀರೇ ನಸಭೂಯೋಪಿ ಜಾಯತೆ ಇತಿ ಯುಕ್ತಮೇವ ಉಕ್ತಂ ಇತಿ ಸಿದ್ಧಂ. ಅದೇ ರೀತಿ ಯಾವ ಕರ್ಮಗಳು ಫಲ ಕೊಡಕ್ಕೆ ಆರಂಭವೇ ಆಗಿಲ್ಲವೋ, ಇನ್ನು ಬತ್ತಳಿಕೆ ಒಳಗೆ ಬಂದಿಲ್ಲ, ಎಂಟ್ರಿಯೇ ಆಗಿಲ್ಲ, ಈ ದೇಹ ಈ ಜೀವನ ಬಂದೇ ಇಲ್ಲ, ಸಂಬಂಧಪಟ್ಟಿಲ್ಲ ಅಂತ ಇದೆಯೋ, ಆ ಕರ್ಮಗಳು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲೇ ಡಿಲೀಟ್ ಆಗ್ಬಿಡುತ್ತೆ. ಸ್ವಾಶ್ರಯ ಸ್ಥಾನಿ ಆ ಕರ್ಮಗಳು, ಹಳೆಯ ಕರ್ಮಗಳು ಯಾವುದೋ ಒಂದು ಅಪೂರ್ವ ರೂಪದಿಂದ ಆಶ್ರಯಿಸ್ಕೊಂಡು, ಯಾವುದೋ ಒಂದು ಸೂಕ್ಷ್ಮ ರೂಪವನ್ನು ಆಶ್ರಯಿಸ್ಕೊಂಡು ಎಲ್ಲ ಇರುತ್ತಲ್ಲ, ಅಲ್ಲದಲ್ಲೇ ಡಿಲೀಟ್ ಆಗ್ಬಿಡುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಜ್ಞಾನೇನ ನಿರ್ಬೀಜೀಕ್ರಿಯಂತೆ ನಿರ್ಗತಾನಿ ಬೀಜಾನಿ ನಿರ್ಬೀಜಾನಿ ಅದಕ್ಕೆ ಚೀ ಪ್ರತ್ಯೇಕಣ
ಅಭೂತ ತದ್ಭಾವೇ ಚ್ವಿ ಅಲ್ಲೇ ಬೀಜಾನಿ ನಿರ್ಬೀಜಾನಿ ಕ್ರಿಯಂತೆ ಇತಿ ನಿರ್ಬೀಜಿ ಕ್ರಿಯಂತೆ ಅಂತ. ಬೀಜಾನಿ ಬೀಜಾನಿ ಜ್ಞಾನೇನ ನಿರ್ಬೀಜಾನಿ ಕ್ರಿಯಂತೆ ಇತಿ ನಿರ್ಬೀಜಿ ಕ್ರಿಯಂತೆ ಮಾಡ್ತಾರೆ. ಗುರು ಗುರು ಸಂಪದ್ಯಮಾನ ಗುರುವೀ ಭವತಿ. ಹಾಗೆ ಬೀಜ ಅಬೀಜಂ ಸಂಪದ್ಯಮಾನಾನಿ ನಿರ್ಬೀಜಾನಾನಿ ನಿರ್ಬೀಜಿ ಕ್ರಿಯಮಾಣಾನಿ ನಿರ್ಬೀಜಿ ಕ್ರಿಯಂತೆ. ನಿರ್ಬೀಜವನ್ನಾಗಿ ಮಾಡಲ್ಪಡುತ್ತವೆ ಅಂತ. ಅದು ಬೀಜವಲ್ಲದಾಗ ಆಗ್ಬಿಡುತ್ತೆ. ಬೀಜದ ಬೀಜತ್ವ ಮೊಳಕೆ ಬರೋದ್ರಿಂದ ಅದು ಸುಟ್ಟೋಗ್ಬಿಟ್ರೆ ಅದಕ್ಕೆ ಬೀಜವೂ ಅಲ್ಲ. ತನ್ನ ಜಾಗದಲ್ಲಿಯೇ ಜ್ಞಾನವನ್ನು ಹೊಂದಿ ನಿರ್ಬೀಜವನ್ನಾಗಿ ಮಾಡಲ್ಪಡುತ್ತದೆ ಅಂತ. ಆದ್ದರಿಂದ ಈ ವಿದ್ವತ್ ಶರೀರ ಜ್ಞಾನಿ ಶರೀರ ಯಾವಾಗ ಬಿದ್ದು ಹೋಗುತ್ತೋ ಅದು ವ್ಯವಹಾರ ದೃಷ್ಟಿಯಿಂದ. ಜ್ಞಾನಿ ದೃಷ್ಟಿಯಿಂದ ಕನಸಿನ ಶರೀರ ಯಾವಾಗ ಬಿದ್ದೋಗುತ್ತೆಮ್ಮ? ಎಚ್ಚೆತ್ಕೂಳೆ ಬಿದ್ದೋಗುತ್ತೆ ಅನ್ಬೇಕು. ಎಚ್ಚೆತ್ತ ಇತ್ತಲ್ಲ ಕನಸಿನ ಶರೀರ, ಇದ್ದ ಕನಸಿನ ಶರೀರ ಬಿದ್ದು ಹೋಗುತ್ತೋ, ಇಲ್ಲದೇ ಇರೋ ಶರೀರ ಇಲ್ಲದೇ ಇರೋದು ಬಿದ್ದು ಹೋಗ್ಬೇಕಾಗಿಲ್ಲ, ಇದ್ದದ್ದು ಬಿದ್ದು ಹೋಗಲ್ಲ. ಯಾವ್ದು ಬಿದ್ದು ಹೋಯ್ತು ಇವಾಗ? ಇದ್ದದ್ದು ಬಿದ್ದು ಹೋಯ್ತೋ ಇಲ್ಲದ್ದು ಬಿದ್ದು ಹೋಯ್ತೋ? ಇಲ್ಲದ್ದು ಬಿದ್ದು ಹೋಗ್ಬೇಕಾಗಿಲ್ಲ, ಇದ್ದದ್ದು ಬಿದ್ದು ಹೋಗಲ್ಲ. ಯಾವ್ದು ಬಿದ್ದು ಹೋಗುತ್ತೆ? ಇಲ್ಲದ್ದನ್ನು ಇದೆ ಅಂತ ಅಂದ್ಕೊಂಡದ್ದು ಬಿದ್ದು ಹೋಗುತ್ತೆ. ಇಲ್ಲದ್ದನ್ನು ಇದೆ ಅಂದ್ಕೊಂಡಿದ್ರೆ ಆ ಅಂದ್ಕೊಂಡು ಅವಿದ್ಯೆ ಹೋಗೋದ್ರ ಮೂಲಕ ಹೋಗುತ್ತೆ. ಈ ಜ್ಞಾನಿಯ ಶರೀರ ಬಿದ್ದೋದ್ ಕೂಡಲೇ ಆ ಶರೀರವು ಮತ್ತೆ ಅವನಿಗೆ ಆ ಕರ್ಮಗಳು ನಿರ್ಬೀಜವಾಗುತ್ತವೆ. ಆದ್ದರಿಂದ ಅವನು ಮತ್ತೆ ಹುಟ್ಟೋದಿಲ್ಲ ಅಂತ ಹೇಳಿ ಏನು ಭಗವಂತ ಹೇಳಿದಾನೆ, ಇದು ಯುಕ್ತಮೇ ಉಕ್ತಂ, ಸರಿಯಾಗಿ ಹೇಳಿದಾನೆ ಭಗವಂತ. ಅವನು ಕಿಂಚಿತ್ ತಪ್ಪಾಗಿ ಹೇಳಿಲ್ಲ, 100 ಸರಿಯಾಗಿದೆ ಅನ್ನೋದು ಸಿದ್ಧವಾಯಿತು ಒಂದು. ಈಗ ಆತ್ಮನ್ನು ಕಂಡ್ಕೊಳ್ಳೋಕ್ಕೆ ಉಪಾಯಗಳನ್ನು ಹೇಳ್ತಾನೆ ಪರಮಾತ್ಮ. ಇಂಥ ಆತ್ಮನ್ನು ಕಂಡ್ಕೊಳ್ಳೇಬೇಕು ಅಂದಮೇಲೆ ಏನ್ ಮಾಡಿ ಕಂಡ್ಕೊಳ್ಳೋದು ಅಂತ ಹೇಳಿದ್ರೆ, ಅತ್ರ ಆತ್ಮದರ್ಶನೇ ಉಪಾಯ ವಿಕಲ್ಪಾಹ. ಅತ್ರ ಆತ್ಮದರ್ಶನೇ ಉಪಾಯ ವಿಕಲ್ಪಾಹ ಮೇ ಧ್ಯಾನಾದಯ ಉಚ್ಯಂತೆ. ಮೇ ಧ್ಯಾನಾದಯ ಉಚ್ಯಂತೆ. ಇಲ್ಲಿ ಆತ್ಮನ್ನು ಕಂಡ್ಕೊಳ್ಳೋದಕ್ಕೆ ಉಪಾಯಗಳ ವಿಕಲ್ಪ. ಇಲ್ಲಿ ನೋಡಿ ಬಹಳ ಇದಾಗ್ಬಿಡುತ್ತೆ. ಇದು ಗೀತಾ ಸೋಪಾನ ಪಂಕ್ತಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಸ್ವಾಮಿಗಳು. ಆ ಪುಸ್ತಕದಲ್ಲಿ ಈ ವಿಕಲ್ಪ ಶಬ್ದಕ್ಕೆ ಆಪ್ಷನ್ ಅಂತ ಇಟ್ಕೋಬಾರ್ದು, ಅರ್ಥ ಮಾಡಬಾರ್ದು ಅಂತ ಮಾಡಿದ್ದಾರೆ. ಅಂದ್ರೆ ಹೇಗೆ ಈಗ ಅಗ್ನಿಹೋತ್ರವನ್ನ ಪಯಸಾ ಜುಹೋತಿ, ತಂಡುಲೇನ ಜುಹೋತಿ, ಆಜ್ಯೇನ ಜುಹೋತಿ, ಆಗ ವಿಕಲ್ಪ ಯಾವುದು ಬೇಕಾದ್ರೂ ಮಾಡ್ಬೋದು. ಹೀಗೆ ಆತ್ಮಜ್ಞಾನವು ಧ್ಯಾನದಿಂದಲೂ ಆಗತ್ತೆ, ಆಮೇಲೆ ಸಾಂಖ್ಯ ಯೋಗದಿಂದಲೂ ಆಗತ್ತೆ, ಕರ್ಮಯೋಗದಿಂದಲೂ ಆಗತ್ತೆ. ಹೀಗಲ್ಲ, ಈ ರೀತಿಯ ಇಲ್ಲಿ ವಿಕಲ್ಪ ಶಬ್ದಕ್ಕೆ ಇಷ್ಟು ತರಹ ಮಾರ್ಗಗಳನ್ನು ಅರ್ಥವೇ ಹೊರತು, ಇಷ್ಟು ಮಾರ್ಗಗಳಿಂದ ಸೇರಿ ಅದು ಒಂದಕ್ಕೊಂದು ಹೊಂದಿಸ್ಕೋಬೇಕು. ಈ ಮಾರ್ಗಗಳನ್ನ ಅದನ್ನ ಸೋಪಾನ ಮಾಡ್ಕೋಬೇಕೇ ಹೊರತು ಚಾಯ್ಸ್ ಅಲ್ಲ, ಆಪ್ಷನ್ ಅಲ್ಲ. ಆತ್ಮದರ್ಶನಕ್ಕೆ ಇದು ಉಪಾಯ ವಿಕಲ್ಪಗಳನ್ನ ಧ್ಯಾನಾದಿಗಳನ್ನ ಈಗ ಹೇಳಲಾಗತ್ತೆ. ಅದು ಸ್ವಾಮಿ ಹಾಗೆ ಹೇಳಿದ್ರೆ, ಕರ್ಮಯೋಗಿಯಲ್ಲಿ ಕರ್ಮಯೋಗದಿಂದ ಆತ್ಮಜ್ಞಾನ ಆಗುತ್ತೋ ಅಂದ್ಮೇಲೆ ಏನಾಯ್ತು, ಇಲ್ಲಿ ವಿಕಲ್ಪ ಶಬ್ದಕ್ಕೆ ಈಗ ಅರ್ಥ ಅಲ್ಲ ಅಂತ ಬರೀ ಸ್ವಾಮಿ ತೋರಿಸ್ತಾರೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ. ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿತ್ ಆತ್ಮಾನಂ ಆತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚ ಅಪರೇ. ಕೇಚಿತ್ ಕೆಲವು ಸಾಧಕರು, ಕೆಲವು ಯೋಗಿಗಳು ಆತ್ಮನ ಅಂದ್ರೆ ಸಂಸ್ಕಾರಗೊಂಡ ಅಂತಃಕರಣದಿಂದ ಅಂತ ಅರ್ಥ. ಆತ್ಮನ ಅಂದ್ರೆ ಏನೋ ಸಂಸ್ಕಾರಗೊಂಡ ಅಂತಃಕರಣದಿಂದ. ಆತ್ಮಾನಂ ಅಂದ್ರೆ ತನ್ನ ತೀರ ಒಳಗಿರೋ ಪ್ರತ್ಯಕ್ಷ ಚೈತನ್ಯ ಸ್ವರೂಪವನ್ನ ಧ್ಯಾನವನ್ನು ಮಾಡೋದ್ರ ಮೂಲಕ ಕಂಡುಕೊಳ್ಳುತ್ತಾರೆ ಅಂದರು. ಇದು ಧ್ಯಾನವನ್ನು ಮಾಡೋದ್ರ ಮೂಲಕ ಕಂಡುಕೊಳ್ತಾರೆ ಅಂದ್ರೆ ಕಂಡುಕೊಳ್ಳುವಷ್ಟು ಮತ್ತು ಹತ್ರಕ್ಕೆ ಹೋಗ್ತಾರೆ ಅಂತ ಅರ್ಥ. ಆಮೇಲೆ ಅನ್ಯೇ ಸಾಂಖ್ಯೇನ ಯೋಗೇನ, ಇದೇ ನಿಜವಾದಂತಹ ಕಂಡುಕೊಳ್ಳೋ ಮಾರ್ಗ. ಸಾಂಖ್ಯ ಯೋಗ ಅಂದ್ರೆ ಏನೋ ದೃಗ್ದೃಶ್ಯ ವಿವೇಕ.
ದೃಕ್ಸ್ವರೂಪನಾದ ಆತ್ಮನನ್ನು ದೃಶ್ಯವಾದಂತಹ ಪ್ರಕೃತಿಯನ್ನು ವಿವೇಕ ಮಾಡಿಕೊಂಡು ದೃಕ್ಸ್ವರೂಪನಾದ ಆತ್ಮನಲ್ಲಿ ನಿಲ್ಲುವುದೇ ಸಾಂಖ್ಯಯೋಗ. ಸಂಖ್ಯಾ ತತ್ವ ವಿಚಾರಣ ಅಂತ ತತ್ವ ಸ್ವರೂಪದಲ್ಲಿ ವಿಚಾರ ಮಾಡ್ತಾ ಅಲ್ಲಿಯೇ ನೆಲೆ ನಿಲ್ಲೋದಿದೆಯಲ್ಲ ಅದು ಸಾಂಖ್ಯಯೋಗ. ಇದು ಕಪಿಲ ಸಾಂಖ್ಯ ಅಲ್ಲ, ಜ್ಞಾನಯೋಗ. ಜ್ಞಾನಯೋಗವನ್ನು ಸಾಂಖ್ಯ ಅಂತ ಹೇಳಿದ್ರೆ ಹೊರತು ಕಾಪಿಲ ಸಾಂಖ್ಯ ಅಲ್ಲ. ಅವೈದಿಕವಾದ ಈ ಸಾಂಖ್ಯ ಕಾರಿಕ ಅಂತ ಪುಸ್ತಕ ಬರೆದಾನಲ್ಲ ಆ ಸಾಂಖ್ಯ ಮಾರ್ಗ ಅಲ್ಲ ಇದು. ಇದು ಜ್ಞಾನಯೋಗ. ಆ ಸಾಂಖ್ಯ ಯೋಗದಿಂದ ಕೆಲವರು ಕಂಡುಕೊಳ್ತಾರೆ. ಅಪರೇ ಕೆಲವರು ಕರ್ಮಯೋಗದಿಂದ ಅಂದ್ರು. ಇಲ್ಲಿ ಕೆಲವು ಕರ್ಮಯೋಗದಿಂದ ಕಂಡ್ಕೊಂಡ್ಬಿಡ್ತಾರೆ ಅಂತ ಅರ್ಥಲ್ಲ. ಕರ್ಮಯೋಗದಿಂದ ಚಿತ್ತಶುದ್ಧಿಯನ್ನು ಹೊಂದಿ, ಧ್ಯಾನ ಯೋಗದಿಂದ ಚಿತ್ತೀಕಾಗ್ರತೆ ಹೊಂದಿ, ಸಾಂಖ್ಯ ಯೋಗದಿಂದ ಕಂಡ್ಕೊಳ್ತಾರೆ ಅಂತ ಅರ್ಥ ಮಾಡಿದ್ದಾರೆ ಸ್ವಾಮಿಗಳು. ಎಲ್ಲೇ ಗೀತಾ ಸೋಪಾನ ಪಂಕ್ತಿ, ಗೀತಾಶಾಸ್ತ್ರ ಸೋಪಾನ ಪಂಕ್ತಿ ಅಂತ ಒಂದು ಪುಸ್ತಕ. ನಾ ಅದಕ್ಕೆ ಗೀತಾಶಾಸ್ತ್ರ ಅದು ಕನ್ನಡ ಅನುವಾದ ಮಾಡಿದ್ದೀನಿ ನಾನು. ಈ ರೀಸೆಂಟ್ ಮೊನ್ನೆ ಪ್ರಿಂಟ್ ಆಯ್ತು ಆ ಪುಸ್ತಕ ಪೂರ್ತಿ. ಗೀತಾಶಾಸ್ತ್ರಾರ್ಥ ಬೇಕಾ ಅದು ಇವಾಗ ಪ್ರಿಂಟ್ ಆಗಿದ್ದು. ಗೀತಾ ಸೋಪಾನ ಅದು ಪ್ರಿಂಟ್ ಮಾಡಿಲ್ಲಲ್ವ ಕನ್ನಡದ್ದು, ಇದಾಗಿಲ್ಲ ಕನ್ನಡ. ಗೀತಾಶಾಸ್ತ್ರಾರ್ಥ ಬೇಕಾ ಪ್ರಿಂಟ್ ಆಗಿರೋದು. ಗೀತಾ ಸೋಪಾನ ಪಂಕ್ತಿ ಇನ್ನು ಇದೆಲ್ಲ ಇದೆ ಕರೆಕ್ಟು. ಹೌದು, ಅದನ್ನ ಸ್ವಾಮಿಗಳೇ ಕನ್ನಡದಲ್ಲಿ ಒಂದು ಬರೆದಿದ್ದಾರೆ. ಗೀತಾ ಸೋಪಾನ ಪಂಕ್ತಿ ಕನ್ನಡದಲ್ಲೇ ಒಂದು ಬರೆದಿದ್ದಾರೆ ಸ್ವಾಮಿಗಳು. ಹಾಗಾಗಿ ಅಲ್ಲಿ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇದು 3 ವಿಕಲ್ಪ ಅಂತ ಮಾಡ್ಕೋಬೇಡಿ, 3 ಆಪ್ಷನ್ ಅನ್ಕೋಬೇಡಿ. ಕರ್ಮಯೋಗದಿಂದ ಚಿತ್ತಶುದ್ಧಿಯನ್ನು, ಧ್ಯಾನ ಯೋಗದಿಂದ ಚಿತ್ತೈಕಾಗ್ರತೆಯನ್ನು, ಸಾಂಖ್ಯ ಯೋಗದಿಂದ ಆತ್ಮಸ್ವರೂಪವನ್ನು ಕಂಡುಕೊಳ್ತಾರೆ ಅಂತ ಅರ್ಥ ಮಾಡ್ಕೋಬೇಕೇ ಹೊರತು ಕೆಲವರು ಇದರಿಂದ ಕಟ್ಕೊಳ್ತಾರೆ, ಕೆಲವರು ಅನ್ನಾಸನ ಹೊಟ್ಟೆ ತುಂಬಿಸ್ಕೊಳ್ತಾರೆ, ಕೆಲವರು ಉಪಹಾರದಿಂದ ಹೊಟ್ಟೆ ತುಂಬಿಸ್ಕೊಳ್ತಾರೆ, ಕೆಲವರು ಹಣ್ಣು ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾರೆ ಹೇಳಿ ಹಾಗಲ್ಲ ಅರ್ಥ. ಒಬ್ಬೊಬ್ರು ಒಂದೊಂದನ್ನ ಹೊಟ್ಟೆ ತುಂಬಿಸ್ಕೊಳ್ತಾರೆ ಅನ್ನೋ ಹಾಗೇನೆ ಒಬ್ಬೊಬ್ರು ಒಂದೊಂದನ್ನ ತತ್ವ ಕಂಡ್ಕೊಳ್ತಾರೆ ಅಂತ ಅರ್ಥ ಅಲ್ಲ. ಹಾಗರ್ಥ ಮಾಡಬಾರ್ದು. ಶ್ಲೋಕ ನೋಡಿದ್ರೆ ಹಾಗರ್ಥ ಅನ್ಸುತ್ತೆ. ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿತ್, ಅನ್ಯೇ ಸಾಂಖ್ಯನ ಯೋಗೇನ ಪಶ್ಯಂತಿ, ಅನ್ಯೇ ಅಪರೇ ಕರ್ಮಯೋಗೇನ ಪಶ್ಯಂತಿ ಅಂತ ಬರೀ ಲಿಟ್ರೇಚರ್ ಮೀನಿಂಗ್ ತಗೊಂಡ್ರೆ ಶ್ಲೋಕಕ್ಕೆ ಹಾಗೆ ಅರ್ಥ ತೋರುತ್ತೆ. ಬೇರೆ ಬೇರೆ ಆಪ್ಷನ್ ಅನ್ಸುತ್ತೆ. ಆದ್ರೆ ಕರ್ಮಯೋಗದಿಂದ ಆತ್ಮನ ಕಂಡ್ಕೊಳಕ್ ಆಗೋದಿಲ್ವಲ್ಲ, ಅದನ್ನೇ ಗೊತ್ತಾಗತ್ತೆ ಸಾಕ್ಷಾತ್. ಅನುಪಮ ಮಾಡ್ಪ ಅನ್ಮ್ಯೂಟ್. ನಾನಲ್ಲ, ಶೈಲಜಾ ಏನೋ ಕೇಳ್ತಾ ಇದಾರೆ. ಅನ್ಮ್ಯೂಟ್ ಪ್ಲೀಸ್, ಅನ್ಮ್ಯೂಟ್ ಅಂತ ಕೇಳಿ. ಶೈಲಜಾ ಅವರ ಎಲ್ಲಿದ್ದಾರೆ? ಅವ್ರು ಆ ಕಡೆ ಇದ್ದಾರೆ. ಕೇಳಿ ಶೈಲಜಾ, ಕೇಳಿ. ನಮಸ್ಕಾರ ಗುರುಗಳೇ. ಹೇಳಿಮ್ಮ. ಚಿತ್ತೈಕ ಶುದ್ಧಿ ಅಂದ್ರೆ ಏನು? ಚಿತ್ತದಲ್ಲಿ ಕಾಮಾದಿ ದೋಷಗಳಿದೆ. ಪ್ರಧಾನವಾಗಿ ವಿಕ್ಷೇಪ, ಆಮೇಲೆ ಮಲ, ಆಮೇಲೆ ಲಯ, ನಿದ್ದೆ ಬರೋದು, ಆಮೇಲೆ ರಸಾಸ್ವಾದ ಅಂತ 4 ದೋಷ. ಅಂದರೆ ಸಾತ್ವಿಕವಾದಾಗ ಒಂದು ಖುಷಿ ಆಗುತ್ತಲ್ಲ, ಅದಕ್ಕೂ ಮಣಿಬಾರ್ದು. ಆಮೇಲೆ ವೇದಾಂತ ವಿಚಾರಕ್ಕೆ ತೂಕಡಿಕೆ ನಿದ್ದೆ ಬರುತ್ತಲ್ಲ, ಹಾಗೂ ಆಗಬಾರ್ದು. ಆಮೇಲೆ ಮಲ, ಇದು ಏನು ಹೇಳ್ತಿದ್ದು ಅರ್ಥವಾಗದೇ ಇರುತ್ತಲ್ಲ, ಅದು ಮಲ. ಅಥವಾ ಹೇಳ್ತಾ ಇದ್ದೆ ಮನಸ್ಸು ಎಲ್ಲೋ ಹೋಗುತ್ತಲ್ಲ, ವಿಕ್ಷೇಪ. ಇದು 4 ಚಿತ್ತ ದೋಷಗಳು ಅಂತ. ಇದು ರಾಗಾದಿ ದೋಷಗಳಿದೆ. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳಿದ್ರೆ ಚಿತ್ತದಲ್ಲಿ ಬಗ್ಗಡ ಆಗತ್ತೆ. ಹಾಗೆ ಬಕೆಟ್ ನೀರಿಗೆ ಮಣ್ಣು ಸಗಣಿ ಎಲ್ಲ ಹಾಕಿದ್ರೆ ಮಣ್ಣು ನೀರು ಬಗಡ ಆಗತ್ತೋ ಕೊಳಕಾಗತ್ತೋ, ಹಾಗೆ ಚಿತ್ತ ಕೊಳಕಾಗತ್ತೆ. ಕೊಳಕಾದ ಚಿತ್ತಕ್ಕೆ ಆತ್ಮಸ್ವರೂಪ ಪರಿಚಯ ಆಗೋಲ್ಲ, ಆತ್ಮಜ್ಞಾನ ಆಗೋಲ್ಲ. ಅದಕ್ಕೆ ಕರ್ಮಯೋಗ ಮಾಡಿ ತೊಳಿಬೇಕು. ಹಾಗೆ ಧ್ಯಾನ ಯೋಗ ಮಾಡಿ ಅದನ್ನು ಶುದ್ಧಿ ಮಾಡಿ ಏಕಾಗ್ರತೆ ಮಾಡ್ಕೋಬೇಕು. ಸಾಂಖ್ಯ ಯೋಗ ಮಾಡಿಕೊಂಡು ತತ್ವಜ್ಞಾನ ಮಾಡ್ಕೋಬೇಕು. ಸರಿ ಗುರುಗಳೇ. ಚಿತ್ತ ದರ್ಪಣ ಅಂತ. ದರ್ಪಣ ಅಂದ್ರೆ ಕನ್ನಡಿ. ಕನ್ನಡಿ ಹೇಗೆ ನಮ್ಮ ಮುಖವನ್ನು ಸ್ಪಷ್ಟವಾಗಿ ತೋರಿಸುತ್ತೋ, ಚಿತ್ತ ಅನ್ನೋದು ಒಂದು ದರ್ಪಣ, ಕನ್ನಡಿ. ಆತ್ಮನನ್ನು ತೋರ್ಸೋಕೆ ಒಂದು ಕನ್ನಡಿ. ಆದ್ರೆ ಅದ್ರಲ್ಲಿ ಕೊಳೆ ಇದೆ. ಆ ಕೊಳೆಯನ್ನೆಲ್ಲ ನಾವು ಹೇಗೆ ಕನ್ನಡಿ ಕೊಳೆಯನ್ನ ನೀರು ಹಾಕಿ ಬಟ್ಟೆ ಚಿಕ್ಕಿ ತೆಗಿತೀವಲ್ಲ, ಇಲ್ಲಿ ಮನಸ್ಸಿನ ಕೊಳೆಯನ್ನ ಕರ್ಮಯೋಗ, ಭಕ್ತಿ ಯೋಗ, ಧ್ಯಾನ ಯೋಗ ಇವುಗಳಿಂದ ತೊಳಿಬೇಕು. ತೊಳೆದು ಶುದ್ಧಿ ಮಾಡಿದ್ರೆ ಆತ್ಮಜ್ಞಾನಕ್ಕೆ ಯೋಗ್ಯತೆ ಪಡ್ಕೊಳ್ಳುತ್ತೆ, ಆತ್ಮಸ್ವರೂಪದ ದರ್ಶನ ಆಗತ್ತೆ ಅಂತ. ಸರಿ ಗುರುಗಳೇ. ಓಕೆಮ್ಮ. ಆಶೋಧನ ಧ್ಯಾನೇನ ಬರೀತಾರೆ. ಇವಾಗ ಭಾಷೆಗಾರರು ಧ್ಯಾನ ಅಂದ್ರೆ ಏನು, ಸಾಂಖ್ಯ ಅಂದ್ರೆ ಏನು, ಕರ್ಮಯೋಗ ಒಂದೊಂದಕ್ಕೂ ಬಿಡಿಸಿ ಬಿಡಿಸಿ ಅರ್ಥ ಬರೀತಾರೆ. ಬಹಳ ಮುಖ್ಯವಾದ ಇದನ್ನು ಗಟ್ಟಿ ಮಾಡಬೇಕು, ವಾಕ್ಯಗಳನ್ನ ತಿಳ್ಕೊಬೇಕು ಚೆನ್ನಾಗಿ. ಧ್ಯಾನನ್ನ
ಶಬ್ದಾದಿಭ್ಯೋ ವಿಷಯೇಭ್ಯ ಶ್ರೋತ್ರಾದೀನಿ ಕರಣಾನಿ ಮನಸಿ ಉಪಸಂಹೃತ್ಯ ಮನಶ್ಚ ಪ್ರತ್ಯಕ್ಷೇತೈತರಿ ಏಕಾಗ್ರತೆಯ ಯಚ್ಚಿಂತನಂ ತದ್ಧ್ಯಾನಂ. ರತ್ನ ಪರೀಕ್ಷಾವತ್ ರತ್ನ ಪರೀಕ್ಷಕ ರತ್ನಮಣಿಯನ್ನು ಕೊಟ್ಟರೆ ನಮಗೆ ರತ್ನಮಣಿಯೂ ಬಾಕಿ ಮಣಿಗೂ ವ್ಯತ್ಯಾಸ ಗೊತ್ತಾಗಲ್ಲ. ಎಲ್ಲ ಯಾರಾದ್ರೂ ಮೋಸ ಮಾಡಿ ಒಳ್ಳೆ ಡೂಪ್ಲಿಕೇಟ್ ಮಣಿ ತಂದು ಅಮ್ಮ ಇದು ರತ್ನಮಣಿ ತಗೊಳ್ಳಿ, ಇದಕ್ಕೆ 5 ಲಕ್ಷ ಆಗತ್ತೆ, ನಿಮಗೋಸ್ಕರ ಅಂತ ಹೇಳಿ 50,000 ಕೊಡ್ತೀನಿ ತಗೊಳ್ಳಿ ಅಂತ ನಿಮ್ಗೆ ಬಂದ್ಬಿಟ್ಟು 5 ಲಕ್ಷದ ಮಣಿ 50,000 ಸಿಕ್ತು, ನೀವು ತಗೊಂಡ್ರೆ ಅದಕ್ಕೆ 50 ರೂಪಾಯಿನೂ ಬೆಲೆ ಇರೋಲ್ಲ, ಗಾಜಿನ ಮಣಿ ಆಗ್ಬಿಟ್ಟಿರುತ್ತೆ. ಅಲ್ಲಿಗೆ ಆಯ್ತು, ತಿರುಪತಿ ಚೌರ ಆಗ್ಬಿಡುತ್ತೆ. ಅದೇ ರತ್ನ ಪರೀಕ್ಷಕನಂತ ಕೊಟ್ರೆ ಕೊಡಯ್ಯ ನೋಡ್ತೀನಿ ನೋಡ್ತಾನಲ್ಲ, ಡೂಪ್ಲಿಕೇಟ್ ಎಸಿ ಆ ಕಡೆ ಇದೇನು ಬೆಲೆ ಇಲ್ಲ ಅಂತಾನೆ. ಒರಿಜಿನಲ್ ರತ್ನ ಆದ್ರೆ ಅವನು ಗುರುತಿಸ್ತಾನೆ, ಒಂದಾನೊಂದು ವಿಶಿಷ್ಟ ಕ್ರಮದಲ್ಲಿ ನೋಡೋಕೆ ಬರುತ್ತೆ. ಅವನು ಯಾವುದೋ ಒಂದು ಏಕಾಗ್ರತೆಯಿಂದ ಅದನ್ನು ನೋಡಿದಾಗ ಅದರ ಮಧ್ಯದಲ್ಲಿ ಒಂದು ಸಣ್ಣ ದೀಪ ಉರಿತಾ ಇರುತ್ತಂತೆ. ಸುಮ್ಮನೆ ಈ ಸ್ಥೂಲವಾಗಿ ನೋಡಿದ್ರೆ ನಮ್ಗೆ ಕಾಣಲ್ಲ, ಅದಕ್ಕೇನೋ ಒಂದು ಲೆನ್ಸ್ ಏನೋ ಹಾಕೊಂಡು ನೋಡ್ತಾನೆ. ಆ ರತ್ನಮಣಿ ಒಳಗೆ ಒಂದು ಸಣ್ಣ ದೀಪ ಉರಿತಾ ಇರುತ್ತಂತೆ, ಅದು ಒರಿಜಿನಲ್ ರತ್ನ ಅಂತ ಹೇಳ್ತಾರೆ. ಅದಕ್ಕೆ ನಿಜವಾಗಿ ಬೆಲೆ ಇದೆ, ಲಕ್ಷಾಂತರ ಬೆಲೆ ಬಾಳುವಂತಹ ವಸ್ತು. ಅದು ಅವನ ರತ್ನತ್ತ ಉಂಟು ಮಾಡಲಿಲ್ಲ, ಅವನೇನ್ ಮಾಡ್ದ, ಇರುವ ರತ್ನಮಣಿಯನ್ನ ಗುರುತಿಸ್ದ, ಐಡೆಂಟಿಫೈ ಮಾಡ್ದ. ಹಾಗೆ ಏಕಾಗ್ರತೆಯಿಂದ ಆತ್ಮನಲ್ಲೇ ಲಕ್ಷಿಸುವಂತಹ ಒಂದು ಪ್ರಯತ್ನ ವಿಶೇಷ ಇದೆಯಲ್ಲ, ಅದನ್ನು ಧ್ಯಾನ ಅಂತಾರೆ. ಏನೋ ಧ್ಯಾನ ನಾಮ ಧ್ಯಾನ ಅಂದ್ರೆ ಶ್ರೋತ್ರಾದೀನಿ ಕರಣಾನಿ, ಕಿವಿಯ ಮುಂತಾದ ಇಂದ್ರಿಯಗಳನ್ನ ಶಬ್ದಾದಿ ವಿಷಯೇಭ್ಯ ಉಪಸಂಹೃತ್ಯ, ಶಬ್ದ ಸ್ಪರ್ಶ ರೂಪ ರಸ ಗಂಧಾನಂತ ವಿಷಯಗಳಿಂದ ಉಪಸಂಹಾರ ಮಾಡಿಕೊಂಡ್ರು, ಏನೋ ಅಡಗಿಸಿಕೊಂಡು ಒಗ್ಗೂಡಿಸಿಕೊಂಡು ಯಾವ ಕಡೆಗೂ ಅದನ್ನು ಕಳಿಸದೆ ಮನಸ್ಸನ್ನ ಶಬ್ದ ಸಂಗೀತ ಕೇಳಬೇಕು, ಅಲ್ಲೇ ಒಳ್ಳೆ ಇದು ಹಾಡು ಕೇಳಬೇಕು, ಇನ್ನೆಲ್ಲ ಇದನ್ನು ಕೇಳಬೇಕು, ವ್ಯವಹಾರ ಯಾವ ಕಡೆಗೂ ಕಳಿಸ್ಬಾರ್ದು ಮನಸ್ಸನ್ನ ಕಿವಿ ಮೂಲಕ. ಹಾಗೆ ಕಣ್ಣಿನ ಮೂಲಕ ಹೋಗು, ಸಿನಿಮಾ ನೋಡ್ತೀನಿ, ಟಿವಿ ನೋಡ್ತೀನಿ ಅಂತ ಕಳಿಸ್ಬಾರ್ದು. ಯಾವ ಇಂದ್ರಿಯಗಳ ಮೂಲಕವಾಗಿ ಯಾವ ವಿಷಯದ ಕಡೆಗೂ ಮನಸ್ಸನ್ನು ಕಳಿಸದೆ ಮನಸ್ಸನ್ನು ಜಗ್ಗಿ ಹಿಡಿದು ಮನಸ್ಸನ್ನು ಅಡಗಿಸಿಕೊಂಡು, ಆಮೇಲೆ ಮನಸ್ಸನ್ನ ಒಳಗೆ ಅರಿಯುತ್ತಿರುವಂತಹ ಆತ್ಮನಲ್ಲಿ ಏಕಾಗ್ರತೆಯಿಂದ ಅಲ್ಲಿಯೇ ಆತ್ಮರೂಪದಿಂದ ನಿಲ್ಲಿಸುವುದಕ್ಕೆ ಮಾಡುವ ಪ್ರಯತ್ನ ವಿಶೇಷ. ಆತ್ಮನ ನೋಡಕ್ಕಾಗಲ್ಲ, ಅಲ್ಲಿ ಏಕಾಗ್ರತೆಯ ಚಿಂತನೆ ಮುಂದೆ ಆತ್ಮನ ಚಿಂತಿಸೋದು ಅಂದ್ರೆ ಆತ್ಮ ಚಿಂತ್ಯ ಮನಸ್ಸು ಚಿಂತಕ ಅಂತ ಮಾಡ್ಕೋಬೇಡಿ. ಆತ್ಮನ ಚಿಂತನೆ ಮಾಡೋದು ಅಂದ್ರೆ ಆತ್ಮನ ಸ್ವರೂಪವನ್ನ ಪಡ್ಕೊಳ್ಳುವಷ್ಟು ರೂಪದಿಂದ ಅದನ್ನು ತಯಾರು ಮಾಡೋದು. ಆತ್ಮನಂತೆ ಸ್ವಚ್ಛವಾಗಿ ಸೂಕ್ಷ್ಮವಾಗಿ ವ್ಯಾಪಕವಾಗಿ ತಿಳಿಯಾಗಿ ನಿಂತು ಬಿಡಬೇಕು. ಅದು ಆತ್ಮನ ಚಿಂತನೆ ಮಾಡುವ ಶಬ್ದಕ್ಕೆ ಅರ್ಥ. ಆತ್ಮನ ಚಿಂತನೆ ಮಾಡೋದು ಈ ಗಣಿತವನ್ನ ಅಥವಾ ವ್ಯಾಕರಣವನ್ನ ಇದು ಮನಸ್ಸು ಯೋಚನೆ ಮಾಡುವ ಹಾಗೇನೆ ಆತ್ಮನನ್ನು ಇದು ಒಂದು ಮನಸ್ಸು ಯೋಚನೆ ಹೇಳ್ಕೊಳ್ಳಲ್ಲ. ಮತ್ತೇನ್ ಮಾಡುತ್ತೆ, ಆತ್ಮ ಸಂಸ್ಥಮ್ಮನ ಕೃತ್ವ, ಅದೇ ಆತ್ಮಚಿಂತನೆ. ಆತ್ಮರೂಪವಾಗಿ ಮನಸ್ಸನ್ನು ಉಳಿಸೋದು. ನಿಜವಾಗಿ ಆತ್ಮರೂಪವೇ ಅದು ಮನಸ್ಸು. ಹೇಗೆ ಅಲೆ ನೊರೆ ಗುಳ್ಳೆ ನೀಲಿ ರೂಪವೋ ಮನಸ್ಸು ಅನ್ನೋದು ಆತ್ಮನಿಗೆ ಹೆಸರು. ಯೋಚನೆ ಮಾಡುವಾಗ ಅದಕ್ಕೆ ಮನಸ್ಸು ಅಂತ ಹೆಸರು. ಎಲ್ಲಾ ಯೋಚನೆ ಬಿಟ್ಟು ನೀವು ಉಳಿದ್ರೆ ನೀವು ಆಗ ಆತ್ಮನಾಗಿರ್ತೀರಾ. ನಾವು ಯೋಚನೆ ಮಾಡ್ತಿಲ್ಲ, ನಾವು ಈ ಕಡೆಯಿಂದ ಹೇಳ್ತೀವಿ. ಏನ್ ಮಾಡ್ತಿದ್ದೆ, ಏನು ಯೋಚನೆ ಮಾಡ್ತಿಲ್ಲ ನಾವು ಈ ಕಡೆಯಿಂದ ಅಂದ್ರೆ, ಇನ್ನೊಂದು ಕಡೆಯಿಂದ ಹೇಳಿದ್ರೆ ಅದು ನಿಮ್ಮ ಆತ್ಮಸ್ವರೂಪದ ಸ್ಥಿತಿ. ಅದು ಯಾವ ಯೋಚನೆಯೂ ಇಲ್ಲದೆ ಬ್ಲ್ಯಾಂಕ್ ಆಗಿದ್ದೀರಿ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆತ್ಮಸ್ವರೂಪ. ಹೇಳ್ತಾರೆ ಮನಸ್ಸನ್ನ ಒಳಗಿರುವ ಒಳಗಿರುವ ಚೇತಯಿತ ಶಬ್ದ ಸಪ್ತಮಿ, ಅರಿಯುತ್ತಿರುವಂತಹ ಆತ್ಮನಲ್ಲಿ ಏಕಾಗ್ರತೆಯಿಂದ ಚಿಂತನೆ ಮಾಡುವುದಂದ್ರೆ ಆತ್ಮ ಸಮ ನೈರ್ಮಲ್ಯ, ಆತ್ಮ ಸಮ ಸೂಕ್ಷ್ಮ, ಆತ್ಮ ಸಮ ವ್ಯಾಪಕವಾಗಿ ಹಾಗೆ ಉಳಿಸ್ಕೊಳ್ಳೋದು. ಹಾಗೆ ನಿಲ್ಲಿಸ್ಕೊಂಡ್ಬಿಟ್ರೆ ಹಂಗೆ ಸ್ಥಿಮಿತವಾಗಿ ಅಲುಗಾಡಿ ನಿಂತು ಬಿಡುತ್ತೆ ಮನಸ್ಸು. ನಿಂತು ಬಿಡ್ತು ಅಂದ್ರೆ ಆತ್ಮ ಸಂಸ್ಥಮ್ಮನ ಕರ್ತ್ವ ನ ಕಿಂಚಿದಪಿ ಚಿಂತೆಯೇ. ಹೀಗೆ ಧ್ಯಾನ ಮಾಡ್ತೀರ ನೀವು, ಸಂಜೆ 7 ಗಂಟೆಯಿಂದ ಧ್ಯಾನ ಮಾಡ್ತೀರಲ್ಲ, ಧ್ಯಾನ ಮಾಡೋದು ಏನೋ ಯಾಕೋ ಈ ತಿಂಗಳು ಬಡ್ಡಿ ಬರ್ಲಿಲ್ಲ, ಮನೆ ಬಾಡಿಗೆ ಬರಲಿಲ್ಲ ಯೋಚನೆ ಮಾಡೋದಲ್ಲ ಧ್ಯಾನ ಅಂದ್ರೆ. ಅದಷ್ಟು ಬರಲ್ಲ ಗುರುಗಳೇ, ಅದೊಂಥರ ನಿಲ್ಲಲ್ಲ ಮನ್ಸು ಒಂದ್ ಕಡೆ. ಇದು ಮಾಡಿ 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 ಅಭ್ಯಾಸ ಹಾರ್ತಾ ಇರುತ್ತೆ ಎಲ್ಲಾ ಕಡೆನೂ. ಹಾಡಿ ಅಭ್ಯಾಸ ಮಾಡಿ ಕೊಟ್ಟಿದ್ದೀರಾ, ಚೆನ್ನಾಗಿ ಹಾಡಿಸಿ ಅಭ್ಯಾಸ ಮಾಡಿದ್ಮೇಲೆ ಅದಕ್ಕೆ ಇಷ್ಟವಾಗಿ ಹಾಕೊಂಡು ಹೋಗುತ್ತೆ. ಅದು ಕಷ್ಟ ಪಡ್ತಾ ಇದೀನಿ ಅಂದ್ರೂ ಕೇಳ್ತಾ ಇಲ್ಲ.
ಮಾಡ್ಬೇಕು. ಒಳಗಿರುವ ಚೇತಯಿತವಾದ ಆತ್ಮನಲ್ಲಿ ಏಕಾಗ್ರತೆಯಿಂದ ಮನಸ್ಸನ್ನು ನಿಲ್ಲಿಸುವುದು ಅನ್ನೋದೇನಿದೆ, ಇದು ನೋಡಿ ಭಾಷಿಕರು ಇನ್ನು ನಿಲ್ಲಿಸೋದು ಅಂತಿದ್ದಾರೆ ಹೊರತು ಕಂಡುಕೊಂಡುವುದು ಅಂತ ಹೇಳ್ತಾ ಇಲ್ಲ. ಇದು ಒಂದು ಹಂತ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಧ್ಯಾನ ಅಂತ ಅರ್ಥ ಮಾಡಿದ್ರು. ಇದಕ್ಕೆ ದೃಷ್ಟಾಂತ ಕೊಡ್ತಾರೆ. ತಥಾ ಧ್ಯಾಯತೀವ ಬಕಃ ಧ್ಯಾಯತೀವ ಪೃಥಿವೀ, ತಥಾ ಧ್ಯಾಯತೀವ ಬಕಃ ಧ್ಯಾಯತೀವ ಪೃಥಿವೀ, ಧ್ಯಾಯಂತೀವ ಪರ್ವತಾಃ ಧ್ಯಾಯಂತೀವ ಪರ್ವತಾಃ ಇತಿ ಉಪಮ ಉಪಾದಾನಾತ್ ಇತಿ ಉಪಮ ಉಪಾದಾನಾತ್ ತೈಲಧಾರಾವತ್ ಸಂತತಃ ಅವಿಚ್ಛಿನ್ನ ಪ್ರತ್ಯಯ ಧ್ಯಾನಂ. ಇದಕ್ಕೆ ಬಕ ಆ ಕಲ್ ಮೇಲೆ ಕುಂತ್ಕೊಂಡು ಸುಮ್ಮನೆ ನೋಡ್ತಾ ಇರುತ್ತೆ. ಅದು ನೋಡಿದ ಬಕ್ಕ ಪಕ್ಷಿ ಧ್ಯಾನ ಮಾಡ್ತಾ ಇದೆಯೋ ಅಂತ. ಅದು ಮೀನಿನ ಧ್ಯಾನ ಮಾಡ್ತಾ ಇರುತ್ತೆ. ಮೀನು ಅದು ಅಲುಗಾಡಿದ್ರೆ ಮೀನು ಓಡೋಗ್ಬಿಡುತ್ತೆ, ಯಾರೋ ಇದಾರೆ ಅಂತ ಗೊತ್ತಾಗುತ್ತೆ. ಅದು ಅಲುಗಾಡದೆ ಸುಮ್ಮನೆ ನಿಂತಿದ್ರೆ ಮೀನಿಗೆ ಯಾವುದೋ ಒಂದು ಇದಿದೆ ಅನ್ಕೊಂಡ್ಬಿಟ್ಟು ಹೀಗೆ ಬರುತ್ತೆ. ಈಗ ಹತ್ತ ಬಂದ್ರೆ ಪಟ್ಟ ಹೊಟ್ಟೆ ತಗೊಂಡ್ಬಿಡತ್ತೆ ಅದು. ಎಷ್ಟು ಫಾಸ್ಟ್ ಅಂದ್ರೆ ಒಂದು ಸೆಕೆಂಡ್ಗೆ ಹೊಟ್ಟೆ ತಗೊಂಡ್ಬಿಡತ್ತೆ ಅದು. ಆದ್ರೆ ಅಲುಗಾಡದೆ ನಿಶ್ಚಲಿತವಾಗಿ ಬಕ ನಿಂತ್ಕೊಂಡಿರೋ ನೋಡಿ ಜನ ನೋಡು ಧ್ಯಾನ ಮಾಡ್ತಾ ಇರೋಂಗೆ ಕೂತಿದೆ ಬಕ ಅಂತ. ಆ ಕಾಲದಲ್ಲಿ ಸಂಸ್ಕೃತ ಭಾಷೆ ಆಡು ಭಾಷೆ ಆದಾಗ ಬಕ ಕೂತಿದ್ದನ್ನು ನೋಡಿ ಧ್ಯಾಯತೀವ ಬಕಃ ಅಂತ ಇರುತ್ತೆ. ಹಾಗೆ ಭೂಮಿ ಏನು ಧ್ಯಾನ ಮಾಡ್ತಾ ಇದ್ದಂಗೆ ಅಲುಗಾಡದೆ ಇದೆಯಾ ಭೂಮಿ, ಧ್ಯಾಯತೀವ ಪೃಥಿವೀ ಅಂತ. ಹಾಗೆ ಬೆಟ್ಟಗಳನ್ನು ನೋಡಿ ಬೆಟ್ಟ ಧ್ಯಾಯಂತೀವ ಪರ್ವತ, ಏನು ಅಲುಗಾಡ ಸ್ಥಿಮಿತವಾಗಿ ಕೂತಿರೋದು ನೋಡಿ, ಏನು ಧ್ಯಾನ ಮಾಡ್ತಾ ಇದೆಯೋ ಹಾಗೆ ಕೂತಿದೆ ಬೆಟ್ಟಗಳು ಅಂತ. ಆ ಕಾಲದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಇತ್ತಂತೆ ಅದು. ಅದನ್ನು ಭಾಷಿಕರು ಉದಾಹರಣೆ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಉಪಮೆ ಹೋಲಿಕೆಯನ್ನ ತೆಗೆದುಕೊಂಡಿರೋದ್ರಿಂದ ಧ್ಯಾನಕ್ಕೆ ಇಲ್ಲಿ ಧ್ಯಾನ ಮಾಡುವ ಹೇಗೆ ಮಾಡಬೇಕು, ಒಂದು ಪಾತ್ರೆ ಮೇಲೆ ಇನ್ನೊಂದು ಪಾತ್ರೆಗೆ ಎಣ್ಣೆಯನ್ನು ಸುರಿದ್ರೆ ಅದು ಅವಿಚ್ಛಿನ್ನವಾಗಿ ಎಣ್ಣೆ ಬೆಳೆಯುತ್ತದೆಯೋ ತೈಲಧಾರ, ಅದೇ ರೀತಿ ಎಣ್ಣೆಯ ಧಾರೆಯಂತೆಯೇ ಸಂತತವಾಗಿ ಎಡೆಬಿಡದೆ ನಿರಂತರವಾಗಿ ಅನೇಕ ಖುಷಿ ಆಯ್ತು. ನಿರಂತರವಾಗಿ ಅವಿಚ್ಛಿನ್ನ ಪ್ರತ್ಯಯ, ತುಂಡಾಗದೇ ಇರುವ ಆತ್ಮವಿಷಯಕವಾದ ಪ್ರತ್ಯಯ. ಅಂದ್ರೆ ಶಾಸ್ತ್ರದಲ್ಲಿ ಆತ್ಮಸ್ವರೂಪವನ್ನು ಯಾವ ರೀತಿ ಹೇಳಿದೆಯೋ ಆ ರೀತಿಯಾಗಿ ಅನುಭವಕ್ಕೆ ತಂದುಕೊಳ್ಳುವುದಕ್ಕೆ ಮಾಡಿಕೊಳ್ಳುವ ಪ್ರಯತ್ನ ವಿಶೇಷ. ಅಜನು, ಅವ್ಯಯನು, ಏಕನು, ಅದ್ವಿತೀಯನು, ಅಸಂಶ, ಈ ರೀತಿ ಆತ್ಮಸ್ವರೂಪ ಏನೇನು ಹೇಳಿದೆಯೋ ಅದನ್ನು ತನ್ನ ಅನುಭವಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವಿಚ್ಛಿನ್ನವಾದ ಪ್ರತ್ಯಯ ಇದೆಲ್ಲ ತುಂಡಾಗದೆ ನಿರಂತರವಾದ ಆತ್ಮಸ್ವರೂಪದಲ್ಲೇ ಧ್ಯಾನ ಇಟ್ಕೊಂಡು ಆತ್ಮಸ್ವರೂಪವನ್ನು ಶಾಸ್ತ್ರವಾಕ್ಯದಿಂದ ತಿಳ್ಕೊಂಡು ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಇದೆ. ಅಜೋ ನಿತ್ಯ ಆ ವಾಕ್ಯವನ್ನ ಅನುಭವಕ್ಕೆ ತಂದ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಯಚ್ಚ ಶಾಂತಂ ಅಜರಂ ಅಮೃತಂ ಅಪರ ಅಭಯಂ ಪರಂಚೇತಿ. ಯಚ್ಚ ಶಾಂತಂ, ಶಾಂತವಾದ ಅಜರ ಅಮರವಾದ ಅಭಯವಾದ ಪರಬ್ರಹ್ಮ ಉಪನಿಷತ್ತಿನಲ್ಲಿ ಹೇಳಿದ್ದನ್ನ ತನ್ನ ಅನುಭವಕ್ಕೆ ತಂದುಕೊಳ್ಳುವ ಪ್ರಯತ್ನ ವಿಶೇಷ ಏನುಂಟು ಅದು ಧ್ಯಾನ, ಅವಿಚ್ಛಿನ್ನವಾಗಿ ಮಾಡುವಂಥದ್ದು. ತೇನ ಧ್ಯಾನೇನ ಆತ್ಮನಿ ಬುದ್ಧೋ ಪಶ್ಯಂತಿ ಆತ್ಮಾನಂ ಪ್ರತ್ಯಕ್ಷೇತನಂ ಆತ್ಮನ ಸ್ವೇನೈವ ಧ್ಯಾನ ಸಂಸ್ಕೃತೇನ ಅಂತಃಕರಣೇನ ಕೇಚಿದ್ ಯೋಗಿನಃ ಆ ಧ್ಯಾನದಿಂದ ಆತ್ಮನಲ್ಲಿನ ಬುದ್ಧಿಯಲ್ಲಿ ಕಂಡುಕೊಳ್ತಾರೆ. ಅಂದ್ರೆ ಬುದ್ಧಿಗೂ ಒಳಗಿನ ತಿರುಳಾದ ಆತ್ಮನಾಗಿದ್ದಾನೆ ಅಂತ ಕಂಡುಕೊಳ್ಳೋ ಪ್ರಯತ್ನ ಪಡ್ತಾರೆ. ಬುದ್ಧಿಗೂ ತಿರುಳಾಗಿ ಹೇಗೆ ಅಲೆಯಲ್ಲೆಲ್ಲ ಹಿಂದ್ಗಡೆ ನೀರೇ ತುಂಬಿಕೊಂಡಿರೋದು, ಮಂಜುಗಡ್ಡೆಯಲ್ಲೆಲ್ಲ ಒಳಗೆ ನೀರೇ ತುಂಬಿಕೊಂಡಿರೋದು, ಬುದ್ಧಿಗೂ ಒಳಗಿನ ಪ್ರತ್ಯಕ್ಷೇತನಾಗಿರ್ತಕ್ಕಂಥವನು ಪರಮಾತ್ಮನು ಎಂಬುದಾಗಿ ಪ್ರತ್ಯಕ್ಷೇತನ ಒಳಗಿರುವ ಚೇತನನಾದ ಆತ್ಮನನ್ನಾನ ಧ್ಯಾನದಿಂದ ಸಂಸ್ಕೃತವಾದ ಅಂತಃಕರಣದಿಂದ ಕೆಲವು ಯೋಗಿಗಳು ಕಂಡುಕೊಳ್ಳೋಕೆ ನಿರಂತರ ಪ್ರಯತ್ನ ಮಾಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ. ಮಧ್ಯ ಹಸಿವಾದಾಗ ಹಸಿವನ್ನು ನೀಗಿಸ್ಕೊಳ್ಳೋಕೆ ಅಷ್ಟೊತ್ತು ಹೋಗಿ ಭಿಕ್ಷೆ ಮಾಡ್ಕೊಂಡು ಬಂದ್ಬಿಟ್ಟು ಮತ್ತೆ ಕೂತ್ಕೊಂಡ್ಬಿಡ್ತಾರೆ. ಶಾರೀರಿಕ ಪ್ರಾಕೃತಿಕ ಧರ್ಮ ಇದೆಯಲ್ಲ, ಇದೇ 1-2 ಮಾಡೋದು, ಹಸಿವಾಗೋದು, ಅದಷ್ಟೇ ಟೈಮ್ ಕೊಡ್ತಾರೆ ಹೊರತು ಬಾಕಿ ಟೈಮೆಲ್ಲ ಧ್ಯಾನದಲ್ಲೇ. ಇನ್ನು ಅತಿಯಾಗಿ ನಿದ್ದೆ ಬಂದ್ರು ಒಂದು ಅರ್ಧ ಗಂಟೆ ಮಲ್ಕೊಂಡ್ಬಿಡ್ತಾರೆ. ಧ್ಯಾನ ಮಾಡ್ತಾ ಮಾಡ್ತಾ ಸುಸ್ತಾಗಿ ಮಲ್ಕೊಂಡ್ಬಿಡುತ್ತೆ. ಅವಾಗ ಇದು ಮಾಡಕ್ ಹೋಗಲ್ಲ, ಬಲಾತ್ಕಾರ ಮಾಡಲ್ಲ. ಒಂದು ಅರ್ಧ ಗಂಟೆ ನಿದ್ದೆ ಮಾಡಿಬಿಟ್ರೆ ಅದು ಫ್ರೆಶ್ ಆಗುತ್ತೆ, ಮತ್ತೆ ಧ್ಯಾನ ಕೂತ್ಕೊಳ್ತಾರೆ. ಧ್ಯಾನ ಮಾಡಿದಾಗ ನಿದ್ದೆ ಬರಲ್ಲ ಅಲ್ವಾ ಗುರುಗಳ? ಅದು ನಿದ್ದೆ ಒಂಥರ ರಿಲ್ಯಾಕ್ಸೇಷನ್ ಅಲ್ವಾ ಅದು? ಧ್ಯಾನದಲ್ಲಿ ಹಂತ ಇದೆ. ಹೈ ಹಂತಕ್ಕೆ ಹೋದಾಗ ನಿದ್ದೆ ಬರಲ್ಲ, ಆರಂಭದ ಹಂತದಲ್ಲಿ ನಿದ್ದೆ ಬರುತ್ತೆ. ಮನಸ್ಸಿಗೆ ಇಷ್ಟವಾಗಲ್ಲ, ಮನಸ್ಸಿಗೆ ಅದು ಒಗ್ಗಲ್ಲ, ಅದು ಒಪ್ಕೊಳ್ಳಲ್ಲ. ಈ ಬಲಾತ್ಕಾರ ಜಗ್ಗಿ 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 ಹಿಡಿತಾ ಇದ್ರೆ ಅದು ಸೋತು ನಿದ್ದೆ ಹೋಗ್ಬಿಡುತ್ತೆ.
ಅದಕ್ಕೆ ಗೌಡಪಾದ ಹೇಳಿದ್ದಾರೆ, ಲಯೇ ಸಂಬೋಧಯೇ ಚಿತ್ತಂ. ನಿದ್ರೆ ಹೋದ್ರೆ ನಿದ್ದೆ ಮಾಡೋ ಟೈಮೆಲ್ಲ ಹೇಳು ಏನ್ ನಿದ್ದೆ ಮಾಡ್ತೀಯ ಈಗ, ನಿದ್ದೆ ಮಾಡೋ ಟೈಮೆಲ್ಲ ಕಣ ಅಂತ ಹೇಳಿ ಎಬ್ಬಿಸ್ಬೇಕಂತೆ. ಎಬ್ಬಿಸಿದ ಚಂಗ್ ಅಂತ ಹಾರತ್ತೆ ಅದು. ಎಲ್ಲಿಗೆ? ಅಲ್ಲಿ ಊರ್ ಕಡೆಗೆ, ಗೇರ್ ಕಡೆಗೆ, ಕೆಲವು ಪ್ರಪಂಚಗಳು ಹೊರತ್ತೆ. ಲಯೇ ಸಂಬೋಧಯೇ ಚಿತ್ ವಿಕ್ಷಿಪ್ತಂ ಶಮಯೇ ಪುನಃ ಮತ್ತೆ ಜಗ್ಗಿಳಿಬೇಕಂತೆ. ಅಲ್ಲಿ ಹೋಗಕ್ಕಲ್ಲ, ಎಬ್ಬಿಸಿದ್ದ ನಿನ್ನ, ಎಲ್ಲೆಲ್ಲ ಹೋಗೋಕ್ಕಲ್ಲ, ಬಾಬಾ ಇಲ್ಲಿ ಇಲ್ಲಿ ಕೂತ್ಕೊ ಅಂತ ಮತ್ತೆ ಶಮನ ಮಾಡ್ಬೇಕಂತೆ. ಆಲೂಕೊಂಡು ಮಂಡು ಬೀಳತ್ತಂತೆ, ಅವನು ಮಾಡೋಲ್ಲ ಅಂತ. ಶಕಷಾಯಂ ಬಿಜಾನಿಯೋ, ಇನ್ನು ಅದು ರಾಗಾದಿ ದೋಷ ಇದೆ, ಮಂಡು ಬೀಳ್ತಾ ಇದೆ, ಅರ್ಥ ಮಾಡ್ಕೊಂಡು ಕಷಾಯ ಇದೆ ಅಂತ ತಿಳ್ಕೊಬೇಕಂತೆ. ಅದನ್ನು ತಿಳ್ಕೊಂಡು ವಿವೇಕದಿಂದ ಮಾಡ್ತಾ ಇದ್ದಾಗ ಸಮಪ್ರಾಪ್ತಿ ಕಡೆ ಹೋಗಿ ಶುರು ಆಗುತ್ತೆ, ತಿಳಿಯಾಗ್ತದೆ ಆಗುತ್ತದೆ. ನಚಾಲಯೇ ಸಮಪ್ರಾಪ್ತಂ ನಚಾಲಯೇ, ಸಮಪ್ರಾಪ್ತಿ ಕಡೆ ಹೋಗ್ತಾ ಇದ್ರೆ ಅದನ್ನು ಅಲುಗಾಡಿಸ್ಬಾರ್ದಂತೆ, ಹಾಗೇ ಮೇಂಟೈನ್ ಮಾಡ್ಬೇಕಂತೆ. ಮೇಂಟೈನ್ ಮಾಡ್ತಾ ಹೋಗೋದು. ನಾಸ್ವಾದಯೇ, ಅಲ್ಲಿ ಆನಂದ ಆಗ ಶುರು ಆಗುತ್ತೆ. ಮನಸ್ಸು ತಿಳಿಯಾಗಿ ನಿಂತು ಬಿಟ್ರೆ ಒಂದು ಖುಷಿ ಸಂತೋಷ ಅದಕ್ಕೆ ಅಂಟ್ಕೋಬಾರ್ದು. ಇದು ಆಗಂತುಕ ಆನಂದ. ನಾಸ್ವಾದಯೇ ಸುಖಂತತ್ರ ನಿಸ್ಸಂಗ ಪ್ರಜ್ಞೆಯ ಭವೆ. ನಿಸ್ಸಂಗ ಅಂದ್ರೆ ಅಂಟುಕೊಳ್ಳದ ಒಂದು ವಿವೇಕದಿಂದ ಅಲ್ಲೂ ಕೂಡ ಆ ಸುಖಕ್ಕೂ ಅಂಟ್ಕೊಳ್ತೀನಿ. ನಿಶ್ಚಲಂ ನಿಶ್ಚರ ಚಿತ್ತಂ ಏಕೀಕುರಿಯ ಪ್ರಯತ್ನದ. ಅದು ಆತ್ಮರನ್ನ ಬಾಧ ಮಾಡ್ಬಿಡ್ಬೇಕಂತೆ, ಹೊರಹಾಕ್ಬಿಡ್ಬೇಕಂತೆ. ನೀನ್ ಆತ್ಮಗಿಂತ ಬೇರೆ ಎಲ್ಲ ಕಣ, ಆತ್ಮನೇ ಹೀಗೆ ತೋರ್ತಿರೋದು, ನನಗೆ ಇಲ್ಲಿಂದ ಮನಸ್ಸು ಅಂತೇಳಿ ಆ ಮನಸ್ಸನ್ನ, ಹಾವನ್ನ ಹಗ್ಗರೂಪದಿಂದ ಬಾಧೆ ಮಾಡುವ ಹಾಗೇನೆ ಆತ್ಮರೂಪದಿಂದ ಮನಸ್ಸನ್ನು ಬಾಧೆ ಮಾಡಿಬಿಟ್ರೆ ಆವಾಗ ಗೆದ್ದವನು. ಅಮನಸ್ತಾಂ ತದಾ ಯಾತಿ ಗ್ರಾಹ್ಯಾಭಾವೇ ತದಗ್ರಹಂ. ನೀವು ಸುಖ ಅಂತ ಇದ್ದೀರಲ್ಲ, ಸುಖ ಬರೋ ಸ್ಟೇಜ್ ಅಂದ್ರೆ ಆ ಸ್ಟೇಜ್ ಬರೋದ್ರಲ್ಲಿ ಮನ್ಸು ಒಂಥರ ಒಂದ್ ಸಿಂಗಲ್ ಥಾಟ್ ಅಲ್ಲಿ ನಿಲ್ಲೋದಕ್ಕೆ ಅಭ್ಯಾಸ ಆಗಿರುತ್ತೆ ಅನ್ಸುತ್ತೆ. ಅಲ್ಲಲ್ಲ, ಒಂದು ಸ್ಥಿಮಿತವಾಗಿ ನಿಂತಾಗ ಆನಂದ ಆಗ ಶುರು ಆಗ್ಬಿಡುತ್ತೆ, ಸಾತ್ವಿಕ ಆಗ್ಬಿಡುತ್ತೆ. ಆ ಸಾತ್ವಿಕತೆ ಬಂದಾಗ ಒಂದು ಹಿತವಾಗುತ್ತೆ, ಖುಷಿ ಆಗುತ್ತೆ, ಏನೋ ಹೇಮತ್ತೆ. ಅದಕ್ಕೂ ಅವ್ನು ಮೈ ಮರಿಬಾರದು, ಅದಕ್ಕೂ ಅಂಟ್ಕೋಬಾರ್ದು. ಇದು ಸ್ಥಿಮಿತವಾಗಿ ಬರುತ್ತಲ್ಲ, ಅದು ನಿಲ್ಲಲ್ಲ ಅನ್ಸುತ್ತೆ. ಎಷ್ಟೊತ್ತು ಒಂದು ಅಲ್ಲಲ್ಲ ನಿಲ್ಲತ್ತೆ, ನೀವು ಪ್ರಯತ್ನ ಜೋರು ಇದ್ದ ನಿಲ್ಲತ್ತೆ. ಸ್ಥಿಮಿತವಾದದನ್ನ ಮೇಂಟೈನ್ ಮಾಡ್ಬೇಕು. ಸ್ಥಿಮಿತವಾದದನ್ನ ಹಾಗೆ ಉಳಿಸ್ಕೊಂಡು ಅಲ್ಗಾಡಿಸ್ದೇನೆ, ನಿದ್ದೆಗೂ ಬಿಡ್ದೇನೆ, ಹಾಗೆ ಅದನ್ನ ನಿಲ್ಲಿಸ್ಕೊಂಡು ಆತ್ಮರೂಪದ ಪರಿಚಯ ಕೊಡ್ಬೇಕು. ತಾನು ಯಾರು ಅನ್ನೋದು ನೋಡ್ತಾ ಇದು ಮಾಡ್ಕೊಂಡು ಹೋಗ್ಬೇಕು. ಅವಾಗ ಸುಖಮಾಡುತ್ತೆ. ಯೂಶಲಿ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ ಅಂತ ತಿಳ್ಕೊಳಕ್ಕೆ 10 seconds ನಿಂತ್ಕೊಂಡ್ರೆ ಸಾಕ, 1 minute ಹಂಗ್ ನೋಡ್ಬೇಕಾ ಅಂತ ನಂದು ಕ್ವೆಶನ್. ಅಂದ್ರೆ ಒಂದೇ ಥಾಟ್ ಅಲ್ಲಿ ನಿಲ್ಬೇಕು ಅಂತಾರಲ್ಲ, ಅಲ್ಲ, ಆ ಸ್ಥಿಮಿತವಾದದನ್ನ ಮೇಂಟೈನ್ ಮಾಡ್ಬೇಕಮ್ಮ. ಆ ಸ್ಥಿಮಿತ ಭಾವ ಮೇಂಟೈನ್ ಮಾಡ್ತಾ 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 ಅದನ್ನ ಆತ್ಮರೂಪದಲ್ಲಿ ಅಡಗುವವರೆಗೂ ಅದನ್ನ ಮೇಂಟೈನ್ ಮಾಡ್ಬೇಕು. ಯಾವಾಗ ಅದು ಆತ್ಮರೂಪವೇ ಹೀಗಿರೋದು ಅಂತ ಗೊತ್ತಾಗ್ಬಿಡತ್ತೋ ಆವಾಗಿನ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಆತ್ಮಸ್ವರೂಪ ಗೊತ್ತಾಗೋವರೆಗೂ ಆ ಸ್ಥಿಮಿತ ರೂಪ ಮೇಂಟೈನ್ ಮಾಡ್ಬೇಕು. ಅದು ಅರ್ಥ ಆಯ್ತು ಅಲ್ಲ. ನಮ್ಮಂತವ್ರು ತುಂಬಾ ವಿಕ್ಷೇಪ ಜಾಸ್ತಿ ಅಂತವ್ರಿಗೆ ಜಾಸ್ತಿ ಆದಾಗ ಏನ್ ಮಾಡ್ಬೇಕು, ಒಂದು ಇಷ್ಟ ದೇವತಾ ರೂಪ ಇಟ್ಕೊಂಡು ಅಲ್ಲಿ ನಿಲ್ಲಿಸೋ ಪ್ರಯತ್ನ ಮಾಡ್ಬೇಕು. ರಾಮನನ್ನೋ ಶಿವನನ್ನೋ ನಾರಾಯಣನ ಇಟ್ಕೊಂಡು ಅಲ್ಲಿ ಕೇಂದ್ರೀಕೃತ ಮಾಡ್ಕೊಂಡು ಅಲ್ಲಿ ನಿಲ್ಲಿಸ್ಬೇಕು. ಅವಾಗ ಅಲ್ಲಿರು, ನೀನು ಇಲ್ಲೇ ಇರು, ಇದಕ್ಕೆ ಬಿಟ್ಟು ಹೋಗಬೇಡ ಅಂತ ಹೇಳಿ ಇಷ್ಟವಾದಂತಹ ದೇವತಾ ರೂಪವನ್ನು ಕೊಟ್ಟು ಅದರ ಗುಣಗಳನ್ನೆಲ್ಲ ಕೊಟ್ಟು ಆ ಗುಣಗಳನ್ನ 1 by 1 ಆಗಿ ಜ್ಞಾಪಿಸ್ಕೊಳ್ತಾ ಆ ದೇವತೆಯಲ್ಲಿ ಪ್ರೇಮ ಅಂತ ಅನ್ಕೊಂಡು ತನ್ನ ಒಪ್ಪಿಸ್ಕೊಂಡು ಅದರಲ್ಲಿಯೇ ಒಂದಷ್ಟು ದಿವಸ ಕ್ಯಾರಿ ಮಾಡ್ಬೇಕು. ಅದರಿಂದ ಸಂಸ್ಕಾರ ಆದ್ಮೇಲೆ ಆ ಸಗುಣ ರೂಪವನ್ನು ಬಿಟ್ಬಿಡ್ಬೇಕು. ಇದನ್ನ ವಿಕ್ಷೇಪವನ್ನು ಕಳ್ಕೊಳ್ಳೋಕೆ ಸಗುಣ ಸಾಕಾರ ರೂಪ ತಂದ್ಕೋಬೇಕು. ಸಗುಣ ಸಾಕಾರ ರೂಪ ಜಿತವಾದ ಮೇಲೆ ಅದನ್ನು ಬಿಟ್ಕೊಂಡು ನಿರ್ಗುಣ ಕಡೆ ತಿಳ್ಕೋಬೇಕು. ನಾನು ಅನ್ಕೊಂಡೆ ಸಗುಣ ರೂಪ ಅದಾಗದೇ ಬಿಟ್ಕೊಂಡ್ಬಿಡುತ್ತೆ. ಅದಾಗ ಬಿಟ್ಟು ಅಂದ್ರೆ ಅದು ಅನುಗ್ರಹ ಮಾಡುತ್ತೆ. ಅದು ಈ ನಿರ್ಗುಣ ರೂಪವೇ ಸಗುಣವಾಗಿ ತೋರ್ತಾ ಇರೋದು ಅಂತ ಆದ್ದರಿಂದ ಆ ಸಗುಣ ರೂಪದಲ್ಲಿ ನಿಂತು ಅಭ್ಯಾಸ ಆದ್ಮೇಲೆ ಇವನಿಗೆ ವಿವೇಕ ಬಂದು ಬಿಟ್ಕೊಳ್ಳೋಕೆ ಅನುಕೂಲ ಆಗತ್ತೆ. ಅದಾಗೆ ಹೋಗಲ್ಲ, ನಿಮ್ ಪ್ರಯತ್ನ ಇದ್ದೇ ಇದೆ. ನೀವು ಮಾಡ್ಲೇಬೇಕು. ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾ. ಸಿಂಹ ಇರ್ಬೋದು, ಮಲಗಿದ ಮಾತ್ರಕ್ಕೆ ಆ ಪ್ರಾಣಿಗಳ ಬಂದು ಬಾಯಿಗೆ ಬಂದು ಹೊಟ್ಟೆ ತುಂಬಿಸೋಲ್ಲ, ಬೇಟೆಯಾಡಿ ಹೊಟ್ಟೆ ತುಂಬಿಸ್ಕೋಬೇಕು ಅವನುವೆ. ಅಂತಃಕರಣದಿಂದ, ಆ ಧ್ಯಾನದಿಂದ ಸಂಸ್ಕಾರಗೊಂಡ ಅಂತಃಕರಣದಿಂದ ಕೆಲವು ಯೋಗಿಗಳು ಆತ್ಮನ ಕಂಡುಕೊಳ್ತಾರೆ. ಅನ್ಯೇ ಸಾಂಖ್ಯನ ಯೋಗಿ ಏನೋ ಅಂದ್ರು. ಇನ್ನು ಕೆಲವು ಉತ್ತಮಾಧಿಕಾರಿಗಳು ಸಾಂಖ್ಯ ಯೋಗ ಮಾರ್ಗದಿಂದ ಕಂಡುಕೊಳ್ತಾರೆ ಅಂದ್ರು. ಹಾಗಂದ್ರೆ ಏನು ಬರೀತೇವೆ ನೋಡಿ, ಎಷ್ಟು ಚೆನ್ನಾಗಿದೆ. ಸಾಂಖ್ಯನ್ನಾಮ ಇಮೇ ಸತ್ವರಜಸ್ತಮಾಂಸಿ ಗುಣಾಃ ಮಯಾ ದೃಶ್ಯಾಃ ಅಹಂ ತೇಭ್ಯೋ ಅನ್ಯಃ ತದ್ವ್ಯಾಪಾರ ಸಾಕ್ಷಿಭೂತಃ ನಿತ್ಯಃ
ಗುಣವಿಲಕ್ಷಣ ಗುಣವಿಲಕ್ಷಣಃ ಆತ್ಮ ಇತಿ ಚಿಂತನಂ ಅಂದ್ರು. ಸಾಂಖ್ಯ ಅಂದ್ರೆ ಈ ಅಂತಃಕರಣದಲ್ಲಿ ಏನೇನೇನೇನು ಪ್ರತ್ಯಗಳಿದ್ರು, ಇದು ಸತ್ವ, ಇದು ರಜಸ್ಸು, ಇದು ತಮಸ್ಸು ಅಂಥೇಳಿ ಇವೇ ಸತ್ವ ರಜಸ್ ತಮಾಂಶ ಗುಣ. ಅಂತಃಕರಣದಲ್ಲಿ ಯಜ್ಞಗಳು ಎಲ್ಲಾ ಪ್ರತ್ಯಗಳನ್ನ ಮೂರಕ್ಕೆ ಕಡ್ಕೊಂಡ್ಬರೋದು. ಈ ಸತ್ವಗುಣ, ರಜಗುಣ, ತಮೋ ಗುಣಗಳೇ ಇವುಗಳು ನನಗೆ ದೃಶ್ಯವಾಗಿದೆ. ದೃಶ್ಯವಾದದ್ದಾದ್ರಿಂದ ದೃಕ್ಕಾದ ನಾನು ಇದಕ್ಕಿಂತ ಬೇರೆಯಾಗಿದ್ದೀನಿ. ದೃಶ್ಯವಾದ ಇದು ಬೇರೆಯಾಗಿದೆ, ದೃಕ್ಕು ಅರಿಯುವ ನಾನು ಇದಕ್ಕಿಂತ ಬೇರೆಯಾಗಿದ್ದೀನಿ. ಈ ಗುಣಗಳು ಕಾಣಿಸ್ಕೊಳ್ತಾ ಇದೆ. ಗುಣಗಳು ಒಂದಿದ್ದಾಗ ಇನ್ನೆರಡಿರಲ್ಲ, ಬಂದು ಹೋಗಿ ಮಾಡ್ತಾ ಇದೆ. ನಾನು ಮಾತ್ರ ಎಲ್ಲವನ್ನು ಯವೈಕ್ಕದೆ ನೋಡ್ತಾ ಇದ್ದೀನಿ, ಬೆಳಗ್ತಾ ಇದ್ದೀನಿ. ಬೆಳಗ್ತಾ ಇರೋದ್ರಿಂದ ಬೆಳಗುವ ಸ್ವರೂಪ ನಾನು, ಬೆಳಗುವ ಕ್ರಿಯೆ ಮಾಡುವನಲ್ಲ, ಅರಿವಿನ ಸ್ವರೂಪದವನು ನಾನು. ಅವುಗಿಂತ ಅನ್ಯನು, ವಿಲಕ್ಷಣನು. ಅವುಗಳ ವ್ಯಾಪಾರಕ್ಕೆಲ್ಲ ಸಾಕ್ಷಿಯಾಗಿ ಅದಕ್ಕೆ ಅಂಟುಕೊಳ್ಳದೇನೆಯೇ ಯಾವಾಗ ಗುಣವಿಲಕ್ಷಣನಾಗಿರ್ತಕ್ಕಂಥ ಆತ್ಮನು. ಆತ್ಮ ಅಂದ್ರೆ ವ್ಯಾಪಿಸ್ಕೋಣ, ಧಾತುವಿಂದ ಬಂದದ್ದು. ಆತ್ಮ ಅಂದ್ರೆ ಗುಣಗಳನ್ನು, ಗುಣ ವ್ಯಾಪಾರವನ್ನು, ಆದ ವಿಷಯವನ್ನು ಎಲ್ಲವನ್ನು ತುಂಬಿಕೊಂಡ ಅಖಂಡವಾದ ಅದ್ವಯವಾದ ಪರಬ್ರಹ್ಮ ನಾನು ಎಂಬುದಾಗಿ ತಿಳ್ಕೋಬೇಕು. ಹೀಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ವಿಶೇಷಕ್ಕೆ ಸಾಂಖ್ಯ ಅಂತ ಹೆಸರು. ಇದು ಬಹಳ ಮೇಲ್ಮಟ್ಟದ ಇದು ಸಾಂಖ್ಯ ಪ್ರಕ್ರಿಯೆ. ಗುಣ ವ್ಯಾಪಾರಕ್ಕೆ ಸಾಕ್ಷಿಯಾಗಿದ್ದು, ಗುಣಗಳಿಗೆ ಅಂಟುಕೊಳ್ಳದೇನೆಯೇ ತಾನು ಗುಣಾತೀತನಾಗಿದ್ದು, ಆಗಿರುವ ಸ್ವರೂಪವು ಸಮಸ್ತ ಎಲ್ಲಾ ವಿಶೇಷವಾಗಿ ಅದೇ ತೋರ್ತಾ ಇದೆ ಅಂತ ಹೇಳ್ತಾ, ಅದಕ್ಕಿಂತ ಯಾವುದು ಬೇರೆಯಾಗಿ ಇಲ್ಲೇ ಇಲ್ಲ ಎಲ್ಲವನ್ನು ಬಾಧೆ ಮಾಡಿ ಆ ರೂಪ ಒಂದೇ ಸತ್ಯ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಸಾಂಖ್ಯ ಪ್ರಕ್ರಿಯೆ. ಗುಣವಿಲಕ್ಷಣ ಆತ್ಮ ಇದು ಚಿಂತನ. ಆ ರೀತಿಯಾಗಿರ್ತಕ್ಕವನು ಆತ್ಮನು ಅಂದ್ರೆ ತಾನು. ಇವಾಗ ನೋಡಿ, ಆತ್ಮನು ಅಂದ್ರೆ ಯಾರೋ ಒಂದು ಕಲ್ಪನೆ ಮಾಡಬೇಡಿ. ಆತ್ಮ ಅಂದ್ರೆ ನಾನೇ. ಆದ್ರೆ ನಾನೇನೆ ನಾನು ಅನ್ನುವ ರೂಪ ಇದೆಯಲ್ಲ, ಈ ನಾನು ಅನ್ನುವ ರೂಪದಲ್ಲಿ ಬೆರಿಕೆ ಇದೆ. ಏನ್ ಬೆರಿಕೆ ಇದೆ? ಬುದ್ಧಿ ಪ್ರಾಣ ಸಂಬಂಧ ಇದೆ, ಅಂತಃಕರಣ ಸಂಬಂಧ ಇದೆ. ಅದು ಅಲ್ಲಿಯೇ ಆಗಲೇನೆ, ಸಂಬಂಧ ಇರುವಾಗಲೇನೆ ಸಂಬಂಧ ರಹಿತವಾದ ಅನುಭವ ಇದೆ. ಅದು ಸಂಬಂಧದ ಕಡೆ ಗಮನ ಕೊಟ್ಟರೆ ರಹಿತವಾದ ಗೊತ್ತಾಗಲ್ಲ, ರಹಿತವಾದ ಕಡೆಯಲ್ಲಿ ನಿಂತರೆ ಸಂಬಂಧ ಗೊತ್ತಾಗಲ್ಲ. ಅಟ್ ಎ ಟೈಮ್ ಎರಡು ಮಾಡೋಕ್ಕಾಗಲ್ಲ. ನೀವು ಜೀವನಾಗಿ ನಾನು ಅಂದ್ಕೊಂಡ್ರೆ ನಾನುತ್ತ ಬಿಟ್ಟು ಸಾಕ್ಷಿಯಾಗಿರೋಕ್ಕಾಗಲ್ಲ. ಸಾಕ್ಷಿಯಾಗಿ ನಾನು ಸಾಕ್ಷಿತ್ವ ರೂಪದಲ್ಲಿ ಉಳಿದವರಾದರೆ ಈ ನಾನು ಅನ್ನೋ ಭಾವ ನೀವು ಬರೋಲ್ಲ. ಯಾಕಂದ್ರೆ ನಾನು ಅನ್ನೋ ಭಾವ ಹುಸಿ ಭಾವ, ಅದು ಕಲ್ಪಿತ ಭಾವ. ಆದರೆ ನಾನು ಅನ್ನೋ ಭಾವ ಇದ್ದಾಗಲೂ ಈ ಸಾಕ್ಷಿ ಭಾವ ನಾನಲ್ಲಿ ಒಂದಾದಂಗೆ ಆಗಿರುತ್ತೆ. ಅದೇ ಸಾಕ್ಷಿತ್ವ ಕಳ್ಸ್ಕೊಂಡಿರಲ್ಲ, ಸಾಕ್ಷಿತ್ವ ಬಿಟ್ಟು ಹೋಗಿರಲ್ಲ, ಸಾಕ್ಷಿಯಾಗೇ ಇರುತ್ತೆ. ಈ ನಾನು ಅನ್ನೋ ಭಾವ ಇದೆಯಲ್ಲ, ಈ ನಾನು ಅನ್ನೋದು ಕಾಲ್ಪನಿಕ, ಆಗಂತುಕ, ಆಭಾಸ, ತೋರಿಕೆ ರೂಪ ಅಂತ ತಿಳ್ಕೊಂಡು ನಾನೆಂಬುದ ರೂಪವನ್ನು ಬಿಟ್ಟ ಸುಷುಪ್ತಿ ಅನುಭವವನ್ನು ಜ್ಞಾಪಿಸಿಕೊಂಡು, ಸುಷುಪ್ತನಾದಾಗ ಯಾವ ರೀತಿ ಕೇವಲ ರೂಪದಿಂದ, ಅಖಂಡ ರೂಪದಿಂದ, ಕಾಲ ದೇಶ ಸಂಬಂಧವಿಲ್ಲದೆ, ಅವಸ್ಥಾ ಸಂಬಂಧವಿಲ್ಲದೆ ಇರತಕ್ಕಂತಹ ಅನುಭವ ರೂಪದವನೇ ನಾನು ಅಂತ ಆ ರೀತಿ ನಿಶ್ಚಯ ಮಾಡ್ಕೋಬೇಕು. ನಿಶ್ಚಯವಾಗುತ್ತೆ. ಆ ಸಂಸ್ಕಾರ ಬೇಕು ಬುದ್ಧಿಗಷ್ಟೇ. ಬುದ್ಧಿಗಷ್ಟು ಸಂಸ್ಕಾರವಿದ್ರೆ ಖಂಡಿತ ನಿಶ್ಚಯ ಮಾಡ್ಕೊಳ್ತಾ ಅದು. ಹಾಗೆ ಆತ್ಮ ಇದು ಚಿಂತನ ಮನೆ ಏಷಃ ಸಾಂಖ್ಯೋ ಯೋಗ ಅಂದ್ರು. ಏಷಃ ಸಾಂಖ್ಯೋ ಯೋಗ. ಹೀಗೆ ಆತ್ಮಸ್ವರೂಪದಲ್ಲಿಯೇ ನೆಲೆ ನಿಲ್ಲುವ ರೂಪ ಸಾಂಖ್ಯ. ಕೇಳಿಮ್ಮ. ಈಗ ಬುದ್ಧಿ ಅಂತ ಇದ್ದೀರಾ, ಮನ ಅಂತ ಇಲ್ಲ. ಐ ಮೀನ್ ನಿಶ್ಚಯ ಮಾಡಿದ್ರೆ ಬುದ್ಧಿ, ಯೋಚನೆ ಮಾಡಿದ್ರೆ ಮನಸ್ಸು, ಅಷ್ಟೇ. ಅಲ್ಲಿ ಹೆಚ್ಚೇನು ಇಲ್ಲ. ಅಡಿಗೆ ಮನೆ ಕೆಲಸ ಮಾಡಿ ಸ್ಪೆಸಿಫಿಕ್ ಆಗಿ ಒಂದು ಯೂಸ್ ಮಾಡ್ತಾರೆ ಏನಾದ್ರೂ ಪಾಯಿಂಟ್ ಅಂತ. ಅಲ್ಲಮ್ಮ, ಅಂತಃಕರಣ ಒಂದರಲ್ಲೇ 4 ವೃತ್ತಿಮ. ನಾನು ಅನ್ಕೊಂಡಾಗ ಅಹಂಕಾರ, ತಿಳ್ಕೊಂಡ್ರೆ ಬುದ್ಧಿ, ಯೋಚನೆ ಮಾಡಿದ್ರೆ ಮನಸ್ಸು, ಗೊತ್ತಾಗತ್ತೆ ಅನ್ಕೊಂಡಾಗ ಚಿತ್ತ, ಅಷ್ಟೇ. ಅಂತಃಕರಣ ಒಂದೇ. ಅಂತಃಕರಣಕ್ಕೆ 4 ಕೆಲಸ, ಕ್ರಿಯೆಯಿಂದ 4 ಹೆಸರು. ಆಮೇಲೆ ಈ ಶ್ಲೋಕ ಸ್ವಲ್ಪ ಇದ್ರದ್ದು ಅದ್ವೈತ ಹೇಳೋದ್ರ ಪ್ರಕಾರ ಇಲ್ಲ ಅಲ್ವಾ? ಐ ಮೀನ್ ನಾವ್ ಅನ್ನೋದು ಜ್ಞಾನ ಯೋಗ ಬೇಕೇ ಬೇಕು ಫೈನಲ್ ನಾಲೆಡ್ಜ್ ಆಗಕ್ಕೆ ಅಂತ ಅಲ್ವಾ? ಜ್ಞಾನದಿಂದ ಅದ್ವೈತ ಗೊತ್ತಾಗೋದು. ಹೌದು, ಅದ್ವೈತ ಗೊತ್ತು ಮಾಡ್ಕೊಳ್ಳೋಕೆ ಉಪಾಯ. ಆದ್ರೆ ಈ ಶ್ಲೋಕದಲ್ಲಿ ಸ್ವಲ್ಪ ಬೇರೆ ಇದೆ ಅನ್ಸುತ್ತೆ ಅಲ್ವಾ? ಯಾವ ತರ ಆದ್ರೂ ಅರ್ಥ ತೆಗ್ಕೋಬಹುದು ನಾವ್ ಅಷ್ಟೇ, ಆದ್ರೆ ಅಲ್ವಾ ಯಾವ ತರ ತಿಳ್ಕೊಬಹುದು ಅಲ್ಲ. ಅದೇ ಹೇಳಿದ್ದು, ಸಾಂಖ್ಯ ಯೋಗದಿಂದ ತಿಳ್ಕೊಳ್ಳೋದೇ ಹೃದಯ ತಿಳ್ಕೊಳ್ಳೋದು. ಕರ್ಮಯೋಗ ಚಿತ್ತಶುದ್ಧಿ ತಂದುಕೊಡುತ್ತೆ, ಧ್ಯಾನ ಯೋಗ ಚಿತ್ತೈಕಾಗ್ರತೆ ಉಂಟು ಮಾಡುತ್ತೆ, ಸಾಂಖ್ಯ ಯೋಗದಿಂದ ಕಂಡುಕೊಳ್ತಾನೆ. ಅದೇ ನಾನಂತ ಇರೋದು ಹಂಗೆ ನಾವು ಮೀನಿಂಗ್ ಹಂಗ್ ತಗೋಬೇಕು. ಆದ್ರೆ ಶ್ಲೋಕದಿಂದ ಶ್ಲೋಕ ನೋಡಿದ್ರೆ ನೀವು ಹೇಳೋದು ಅನ್ಸುತ್ತೆ. ಶ್ಲೋಕ ನೋಡಿದ್ರೆ ಕೇಚಿತು ಅಪರೆ ಅನ್ಯ ಅಂತ ಹೇಳಿದ್ ನೋಡಿದ್ರೆ ಕೆಲವರು ಹಾಕಿ ತಿಳ್ಕೊಳ್ತಾರೆ ಅನ್ಸುತ್ತೆ.
ಅದಕ್ಕೆ ನಮ್ಮ ಸ್ವಾಮಿಗಳು ಗೀತಾಶಾ ಸೋಪಾನ ಪಂಕ್ತಿಯಲ್ಲಿ ಇದು ವಿಕಲ್ಪ ಅಂತ ಅನ್ಕೋಬೇಡಿ, ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗ ಅಲ್ಲ. ಒಬ್ಬರು ರಾಗಿ ಮುದ್ದೆ ತಿನ್ನು ಹೊಟ್ಟೆ ತುಂಬಿಸ್ಕೊಳ್ತಾರೆ, ಒಬ್ಬ ಅನ್ನ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾರೆ, ಕೆಲವರು ಉಪಹಾರ ಮಾಡಿ ಹೊಟ್ಟೆ. ಹಾಗಲ್ಲ, ಇದು ಸೋಪಾನ ಕ್ರಮ. ಕರ್ಮಯೋಗ ಮಾಡಿ, ಧ್ಯಾನ ಯೋಗ ಮಾಡಿ, ಸಾಂಖ್ಯ ಯೋಗದಿಂದ ಕಂಡುಕೊಳ್ತಾರೆ ಅಂತ ಅರ್ಥ. ಆಮೇಲೆ ಇಲ್ಲಿ ಸಾಂಖ್ಯಕ್ಕೂ ಶಂಕರಾಚಾರ್ಯರು ಬರ್ದಿರೋ ಭಾಷೆದಲ್ಲಿ ಇದು ಬರ್ದಿಲ್ಲ, ಏನಂತಾರೆ, ಶ್ರವಣಂ ಮನನಂ ನಿಧಿಧ್ಯಾಸನ ಅಂತ ಬರ್ದಿಲ್ಲ. ನಿಧಿಧ್ಯಾಸನ ಅಂದ್ರೆ ತಮಸ್ಗೆ ವಿಟ್ನೆಸ್ ಆಗಿರುವ ಅನ್ನೋ ಬರ್ದಿದಾರಲ್ವಾ, ಸಾಕ್ಷಿ. ಉದಾಹರಣೆ ಸತ್ಯದ ತಮಸ್ಸು ಒಂದು ಗುಣ ನಂಗೆ ಕಾಣ್ತಾ ಇದೆ, ಅದನ್ನ ಕಾಣಿಸಿಕೊಂಡ ಆ ಗುಣಗಳಿಗಿಂತ ಕಾಣುವ ನಾನು ಬೇರೆಯಾಗಿದ್ದೀನಿ ಅಂತ ವಿವೇಕ ಮಾಡ್ಕೊಳ್ಳೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ. ಅದೇ ಆತ್ಮಸ್ವರೂಪವನ್ನು ನಿಧಿಧ್ಯಾಸನ ಮಾಡೋದೇ ಇದು. ಆತ್ಮಸ್ವರೂಪ ಹೌದು, ಒಂದು ಮಾರ್ಗ. ಅದಕ್ಕೆ ಆದ್ರೆ ನಾನಂತ ಇರೋದು ಒಂದೊಂದ್ಸತಿ ಸ್ವಲ್ಪ ಸತ್ವ ರಜಸ್ ತಮಸ್ ಅಂದ ಕೂಡಲೇ ನೀವು ಕಪಿಲ್ ಅಂದೇ ಹೇಳ್ಬೋದಲ್ಲ ಅಂತ. ವಿವೇಕಕ್ಕೆ ಕೊಟ್ರು ಅಷ್ಟೇ. ಬಿಡಿಸ್ಕೊಳ್ಳೋಕೆ ಸತ್ವ ತಮಸ್ಸು ಒಂದು ಗುಣ ಕಾಣ್ತಾ ಇದೆಯಲ್ಲ, ಸಂತೋಷವಾದ ಸತ್ವ, ದುಃಖವಾದ ರಜಸ್ಸು, ಏನು ಗೊತ್ತಾಗ್ತಿಲ್ಲ ಅಂದ್ರೆ ತಮಸ್ಸು. ಈ ಮೂರು ಯಾವುದಕ್ಕೆ ಗೊತ್ತಾಗುತ್ತಿದೆಯೋ ಆ ಗೊತ್ತು ಮಾಡಿಕೊಳ್ಳುತ್ತಿರುವ ನಿಮ್ಮ ಸ್ವರೂಪ ಮೂರಕ್ಕಿಂತ ಬೇರೆಯಾಗಿದೆ, ವಿಲಕ್ಷಣವಾಗಿದೆ, ಅದರ ತಿರುಳಾಗಿದೆ, ಅದು ವ್ಯಾಪಕವಾಗಿರ್ತಕ್ಕದ್ದು ಅಂತ ಹೇಳಿ ಅಲ್ಲಿಯೇ ಕಾನ್ಸಂಟ್ರೇಟ್ ಮಾಡಿ ಮನಸ್ಸನ್ನ ಅಲ್ಲೇ ನಿಲ್ಲಿಸ್ಕೊಳ್ಳಿ, ಅದಾಗೆ ಉಳಿಯಿರಿ ಅಂತ ತೋರ್ಸಕ್ಕೋಸ್ಕರ ಸಾಂಖ್ಯ ಯೋಗ ಅಂತ ತಗೊಂಡ್ಬಂದ್ರು. ಒಂದು ರೀತಿ ನಿಧಿಧ್ಯಾಸನವೇ ಇದು. ಈಗ ಕೊಟ್ಟ ಉದಾಹರಣೆನಲ್ಲಿ ಅನ್ನ ತಿಂದ್ ಕೆಲವರು, ರೊಟ್ಟಿ ತಿಂದ್ ಕೆಲವರು, ಮುದ್ದೆ ತಿಂದ್ ಕೆಲವರು ಹೊಟ್ಟೆ ತುಂಬಿಸ್ಕೊತಾರೆ ಅಂತ ಹೇಳಿದ್ರಲ್ಲ, ಅದು ಉದಾಹರಣೆ ಬೇಕಾಗುತ್ತೆ. ಈಗ ಮಹಾಲಕ್ಷ್ಮಿ ಲೇಔಟ್ ಇಂದ ಜಯನಗರಕ್ಕೆ ಮೆಟ್ರೋದಲ್ಲಿ ಹೋಗುವಾಗ ಕೆಲವರು ಮಹಾಲಕ್ಷ್ಮಿಯಿಂದ ಹೋಗ್ತಾರೆ, ಕೆಲವರು ರಾಜಾಜಿನಗರದಿಂದ ಹೋಗ್ತಾರೆ, ಕೆಲವರು ಮಲ್ಲೇಶ್ವರದಿಂದ ಹೋಗ್ತಾರೆ ಅಂತ ಹೇಳಿದಾಗ ಗುರಿ ಒಂದೇ ಅಂತ ಆಯ್ತು. ಉದಾಹರಣೆನಲ್ಲಿ ವ್ಯತ್ಯಾಸ ಆಯ್ತಷ್ಟೇ. ಇದು ಮೂರು ಸ್ವತಂತ್ರ ಅಲ್ಲ ಅಂತ ಸ್ವಾಮಿ ಹೇಳ್ತಿರೋದು. ಕರ್ಮಯೋಗ ಸ್ವತಂತ್ರವಾಗಿ ಮುಟ್ಸಲ್ಲ, ಕರ್ಮಯೋಗ ಒಂದಕ್ಕೆ ಸಾಧನವಾಗತ್ತೆ. ಅದೇ ಕರ್ಮಯೋಗ ಧ್ಯಾನ ಯೋಗ ಸಾಧನ. ರಾಜಾಜಿನಗರ್ನ ಕ್ರಾಸ್ ಮಾಡಿ ಮಲ್ಲೇಶ್ವರನ ಕ್ರಾಸ್ ಮಾಡೇ ಹೋಗ್ತಾರೆ ಜಯನಗರಕ್ಕೆ. ಕರ್ಮಯೋಗದಲ್ಲಿ ಬಂದವರು ಭಕ್ತಿ ಯೋಗ ಜ್ಞಾನ ಯೋಗ ಮುಗಿಸ್ಕೊಂಡೇ ಮುಂದಕ್ಕೆ ಹೋಗ್ತಾರೆ. ಸೋಪಾನ ಮಾಡ್ಕೋಬೇಕು. ಈ ತರ ಸೋಪಾನ ಕ್ರಮದಲ್ಲಿ ಬಳಸ್ತೀವಿ. ಸೋಪಾನ ಕ್ರಮ ಮಾಡ್ಕೋಬೇಕೆ ಹೊರತು ಮೂರು ಆಪ್ಷನ್ ಅಂದ್ಕೋಬೇಡಿ ಅಂತ ಅಲ್ಲ. ಗುರಿ ಇಟ್ಕೊಂಡಾಗ ಬೇರೆ ಬೇರೆ ಹಂತಗಳಲ್ಲಿ ಅದು ಗುರಿಗೆ ಹತ್ತಾ ಇದ್ದಾರೆ ಅಂತ ಅಷ್ಟೇ. ಹೌದು, ಕರೆಕ್ಟ್. ಹೌದು, ಹಾಗೆ. ಗುರುಗಳೇ, ಹೇಳಿಮ್ಮ, ನಾವು ಧ್ಯಾನ ಮಾಡುವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ನೆಮ್ಮದಿ, ಹ್ಯಾಪಿನೆಸ್ ನಮ್ಗೆ ಬರುತ್ತೆ. ಇದು ಆನಂತ ಸ್ವರೂಪನೇ ಒಂದು ಅಂಗನ, ಇಲ್ಲಾಂದ್ರೆ ಇದು ಹೆಂಗೆ? ಇದು ಸತ್ವಗುಣ ಎದ್ಕೊಂಡಾಗ ಅದರ ರಿಫ್ಲೆಕ್ಷನ್ ಹೊರತು ಅದು ಸ್ವರೂಪ ಅಲ್ಲ. ಯಾಕಂದ್ರೆ ಬರುತ್ತೆ ಅಂತ ಆದ್ಮೇಲೆ ಬಂದಲ್ಲಿ ಅದು ಹೋಗುತ್ತೆ. ಸ್ವರೂಪ ಬಂದು ಹೋಗಿ ಮಾಡೋಲ್ಲ, ಇದು ಬಂದು ಹೋಗಿ ಮಾಡೋದ್ರಿಂದ ಈ ಸ್ವರೂಪ ಅಲ್ಲ. ಈ ಸತ್ವಗುಣ ಎದ್ಕೊಂಡಾಗ ಸ್ವರೂಪ ಆನಂದದ ರಿಫ್ಲೆಕ್ಷನ್ ಆ ಸತ್ವಗುಣದಲ್ಲಿ ಎದ್ಕೊಂಡು ಆನಂದ ಬರುತ್ತೆ, ಸುಖ ಆಗತ್ತೆ. ಆದ್ರೆ ಆ ಅಂತಃಕರಣ ಮತ್ತು ಚಲಿತವಾದಾಗ, ವಿಕ್ಷಿಪ್ತವಾದಾಗ ಮರೆಯಾಗ್ಬಿಡತ್ತೆ. ಆದ್ರಿಂದ ಆ ಸುಖ ಕಂಡ್ಕೋಬಾರ್ದು. ಸತ್ವಗುಣ ಎದ್ಕೊಂಡಾಗ ತೋರಿಕೊಂಡ ಸುಖ ಸತ್ವಗುಣದ ನಿಮಿತ್ತ ಸುಖವೇ, ಅದು ಸ್ವರೂಪ ಸುಖ ಅಲ್ಲ ಅಂತ ಹೇಳಿ ಅದಕ್ಕೂ ನಿಸ್ಸಂಗನಾಗಿ ಅಡ್ಡುಕೊಳ್ಳದೇನೆಯೇ ಸ್ವರೂಪದಲ್ಲಿ ಸುಖ ಆಗೋದು ಅನ್ನೋದು ಇಲ್ಲ, ಹೋಗೋದು ಅನ್ನೋದು ಇಲ್ಲ. ಆಗೋದು ಅದು ಯಾವ ಶಬ್ದ ಪ್ರತ್ಯೇಕೂ ವಿಷಯವಾಗದ ಅಖಂಡ ಕೇವಲ ಅನುಭವ ರೂಪ ಅದು. ಈಗ ಧ್ಯಾನವಾಗ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಬಂದ್ರೆ ಅದು ಜಸ್ಟ್ ಇಗ್ನೋರ್ ಮಾಡ್ಬೇಕಾ? ಹೌದು, ಇಗ್ನೋರ್ ಮಾಡ್ಬೇಕು. ಕರೆಕ್ಟ್. ಸ್ಯಾಟಿಸ್ಫ್ಯಾಕ್ಷನ್ ಬಂದ್ರೆ ಬಂದದ್ದು ಹೋಗುತ್ತೆ, ಬಂದದ್ದು ಆಗಂತುಕ. ಯಾವ್ದು ಬರುತ್ತೋ ಅದು ಹೋಗುತ್ತೆ. ಅದು ಬಂದು ಹೋಗಿ ಮಾಡೋದನ್ನ ನಾವು ಇಗ್ನೋರ್ ಮಾಡ್ಬೇಕು. ಅದನ್ನ ಧ್ಯಾನ ಮಾಡ್ಬೇಕಂದ್ರೆ ಏನೋ ಒಂದು ಇನ್ಸೆಂಟಿವ್, ಈ ತರ ಒಂದು ಹ್ಯಾಪಿನೆಸ್ ಇರ್ತೇನೆ ನಾವು ಮತ್ತೆ ಮತ್ತೆ ಮಾಡ್ತಾ ಇದೀವಿ. ಹೌದು, ಆ ಹ್ಯಾಪಿನೆಸ್ ಸಿಗತ್ತೆ ಮಾಡ್ತೀವಿ, ಅದು ಅಷ್ಟಕ್ಕೆ ತೃಪ್ತಿ ಆಗ್ಬಾರ್ದು, ಅದನ್ನ ದಾಟ್ ಹೋಗ್ಬೇಕು. ಆ ಹ್ಯಾಪಿನೆಸ್ ಬಂದ್ಮೇಲೂ ಅದನ್ನು ವಾಚ್ ಮಾಡ್ತಾ, ಅದನ್ನು ಯಾವ್ದು ಬೆಳಗುತ್ತಿದೆಯೋ ಅದು ಆ ಹ್ಯಾಪಿನೆಸ್ ಯಾವ್ದಕ್ಕೆ ಗೊತ್ತಾಗುತ್ತಿದೆಯೋ ಆ ಅರಿವಿನ ಸ್ವರೂಪದವನು ನಾನು ಅಂತೇಳಿ ಅದನ್ನ ಬಿಟ್ಕೊಂಡು ಕೇವಲ ಶುದ್ಧ ಚೈತನ್ಯದಲ್ಲಿ ಸೆಟ್ಲ್ ಆಗ್ಬೇಕು, ನಿಲ್ಬೇಕು. ಆ ಹ್ಯಾಪಿನೆಸ್ಗೂ ಸಾಕ್ಷಿಯಾಗಿರೋ ಅನುಭವದಲ್ಲಿ ನಿಲ್ಬೇಕು. ಬಹಳ ಸೂಕ್ಷ್ಮ ಇದು. ಏಷಃ ಸಾಂಖ್ಯೋ ಯೋಗ, ಇದು ಸಾಂಖ್ಯ ಯೋಗವು. ತೇನ ಸಾಂಖ್ಯಯೋಗೇನ ಪಶ್ಯಂತ ಆತ್ಮಾನಮಾತ್ಮನ ಇತಿ ಅನುವರ್ತತೆ. ಈ ರೀತಿ ಅಂತಃಕರಣದಿಂದ ಆತ್ಮನನ್ನ ಕಂಡುಕೊಳ್ಳುತ್ತಾರೆ ಅಂತ ಇದಕ್ಕೂ ಸೇರಿಸ್ಕೋಬೇಕು. ಕರ್ಮಯೋಗೇನ ಕರ್ಮೈವ ಯೋಗ ಈಶ್ವರಪ್ರಬುದ್ಧ ಅನುಷ್ಠೀಯಮಾನಂ ಘಟನಾರೂಪಂ
कर्मैव योगः ईश्वरार्पणबुद्ध्या अनुष्ठीयमानं घटनारूपम् ಯೋಗಾರ್ಥತ್ವ ಯೋಗ ಉಚ್ಯತೆ ಗುಣತಃ. योगार्थत्वात् योगः उच्यते ಈ ಕರ್ಮಯೋಗೇನ ಚಾಪರೇ ಇದೆಯಲ್ಲ ಅದಕ್ಕೆ ಕರ್ಮೈವ ಯೋಗ ಕರ್ಮ ಮಾಡ್ತಾ ಇರೋದೇ ಅಲ್ಲ. ಯೋಗ ಅಂದ್ರೆ ಈಶ್ವರನ್ನೇ ಕೂಡ್ಕೊಂಡು ಮಾಡೋದು ಕರ್ಮವನ್ನ ಫಲಕ್ಕಾಗಿ ಮಾಡಿದ್ರೆ ಕಾಮ್ಯ ಕರ್ಮ, ಈಶ್ವರನ್ ಕೂಡಿಸಿದ್ರೆ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಅದು ಕರ್ಮ ಯೋಗ. ಆ ಈಶ್ವರಾರ್ಪಣ ಬುದ್ಧಿಯಿಂದ ಅನುಷ್ಠಾನ ಮಾಡೋದು, ಅದು ಘಟನೆ ಅಂದ್ರೆ ಅವನು ಹೊಂದಿಸೋದು, ಕೂಡಿಸೋದು ಅಂತ, ಘಟನೆ ಕೂಡಿಸೋದು ಆ ರೂಪವಾಗಿರೋದು ಯೋಗಕ್ಕಾಗಿ, ಈಶ್ವರನೇ ಕೂಡಿಕೊಳ್ಳುವುದಕ್ಕಾಗಿರೋದ್ರಿಂದ ಇದನ್ನು ಯೋಗ ಅಂತ ಗುಣತಃ. ಗುಣ ಅಂದ್ರೆ ಗೌಣ, ಸೆಕೆಂಡ್ರಿ, ಮೈನ್ ಅಲ್ಲ. ಗೌಣಾರ್ಥದಲ್ಲಿ ಮುಖ್ಯಾರ್ಥದಲ್ಲಿ ಯೋಗ ಅಂತ ಹೇಳ್ತಾ ಇದ್ದೀವಿ, ಮುಖ್ಯಾರ್ಥದಲ್ಲಿ ಯೋಗ ಅಲ್ಲ. ಮುಖ್ಯಾರ್ಥ ಸಾಂಖ್ಯ ಯೋಗವೇ ಯೋಗ, ಧ್ಯಾನ ಯೋಗವೂ ಗೌಣವೇ. ಹೇಳಿಮ್ಮ. ಚಾಪ್ಟರ್ 12 ಅಲ್ಲಿ ಹೇಳ್ತಾರಲ್ಲ ಗುರುಗಳೇ, ಹಂಗೆ ಆಗ್ಬೋದೇನೋ ಇಲ್ಲುವೆ. ಕರ್ಮಯೋಗ ಮಾಡ್ಕೊಂಡ್ ಅಷ್ಟೂ ಪ್ಯೂರಿಟಿ ಬಂದ್ಬಿಟ್ಟು ಒಂದ್ಸತಿ ತತ್ವಮಸಿ ಅನ್ಕೂಲೆ ಆಗ್ಬೋದು. ಅಲ್ಲೇ ಆಗೋಯ್ತು. ಜನಕಾದಿಗಳು ಹಾಗೆ ಜನಕಾದಿಗಳು ಸನ್ಯಾಸ ಮಾಡ್ಲೇ ಇಲ್ಲ. ಯಾಕೆ ಹೇಳುದು ಪ್ಯೂರಿಟಿ ಬಂತು, ಪ್ಯೂರಿಟಿ ಆಗಿ ತಿಳ್ಕೊಳ್ತಾರೆ. ಸಾಂಖ್ಯ ಯೋಗ ಇಲ್ಲ, ಏನೂ ಇಲ್ಲ, ಬರೀ ಅದೇ ಸಾಂಖ್ಯ ಯೋಗ. ಅಮ್ಮ ಪ್ಯೂರಿಟಿ ಆದ್ಮೇಲೆ ತತ್ವ ವಿಚಾರವನ್ನು ಹೇಳ್ತಾರಲ್ಲ, ಅದನ್ನ ಮರಣ ಮಾಡ್ತಾರಲ್ಲ, ಅದೇ ಸಾಂಖ್ಯ ಯೋಗ. ಹಂಗಂದ್ರೆ ಬೇರೆ ಸಾಂಖ್ಯ ಯೋಗ ಸನ್ಯಾಸ ಅಂದ್ರೆ ಆ ಕಾಯಿ ಬಟ್ಟೆ ಹೊಡೋದು ಅನ್ನೋದಿಲ್ಲ ಅಷ್ಟೇ. ನಿಜವಾಗಿ ಸನ್ಯಾಸ ಅದೇ, ಆ ಜ್ಞಾನದಿಂದ ಬರೋ ಸನ್ಯಾಸವೇ ಬಿಟ್ಕೊಂಡಿರೋದೇ ಸನ್ಯಾಸ ಅಂದ್ರೆ ಪರಮಾರ್ಥ ಸನ್ಯಾಸ. ತೇನ ಸತ್ವಶುದ್ಧಿ ಜ್ಞಾನೋತ್ಪತ್ತಿ ದ್ವಾರೇಣ ಚ ಅಪರೇ. ತೇನ ಸತ್ವಶುದ್ಧಿ ಜ್ಞಾನೋತ್ಪತ್ತಿ ದ್ವಾರೇಣ ಚ ಅಪರೇ. ನೋಡಿ, ಇಲ್ಲಿ ಭಾಷೆಗಾರರು ತೋರಿಸ್ತಾ ಇದ್ದಾರೆ ಆ ಕರ್ಮಯೋಗದಿಂದ ಸತ್ವಶುದ್ಧಿ ಅಂದ್ರೆ ಚಿತ್ತಶುದ್ಧಿ, ಆಮೇಲೆ ಜ್ಞಾನೋತ್ಪತ್ತಿ ಅಂದ್ರೆ ವಿವೇಕ ಜ್ಞಾನೋತ್ಪತ್ತಿ, ತನ್ಮೂಲಕವಾಗಿ ವಾಕ್ಯಾರ್ಥ ಜ್ಞಾನ ಮಾಡ್ಕೊಂಡು ಕಂಡ್ಕೊಳ್ತಾರೆ ಇನ್ನು ಕೆಲವರು ಯೋಗಿಗಳು ಅಂತ ಅದು ಇದು ತೋರಿಸ್ತಾ ಇದೆ, ಮಾರ್ಗ ತೋರಿಸ್ತಾ ಇದೆ. ಕರ್ಮಯೋಗ ನೇರವಾಗಿ ಕಂಡ್ಕೊಳ್ಳೋದಲ್ಲ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಧ್ಯಾನ ಯೋಗ ಒಂದೇ, ಸಾಂಖ್ಯ ಯೋಗ ಒಂದೇ ಇದು. ಆ ಕರ್ಮಯೋಗದಿಂದ ಧ್ಯಾನ ಯೋಗ, ಧ್ಯಾನ ಯೋಗದಿಂದ ಸಾಂಖ್ಯ ಯೋಗ. ಒಂದು 5 ನಿಮಿಷ ಲೇಟ್ ಆಯ್ತು.